ಇಲ್ಲಿ ನೀವು ಏನು ನೋಡ್ತೀರಾ ಅಂದರೆ ಒಂದು ಮನೋಜ್ ಸರ್ ಹೇಳಿದ ಸ್ಟ್ರಾಟಜಿಲಿ ಎಷ್ಟು ಪ್ರಾಬಬಿಲಿಟಿ ಇತ್ತು 65%. ಅದಕ್ಕೆ ಏನಾಯಿತು 65% ಪ್ರಾಬಬಿಲಿಟಿ ಇದ್ದಿದ್ದರಿಂದ ನಿಮ್ಮ ರಿಟರ್ನ್ಸು ಜಾಸ್ತಿ ಆಗ್ಬೋದು. ಬಿಕಾಸ್ ನೀವು ಯಾವಾಗ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಆಗುತ್ತೋ ಆವಾಗ ಯೂಶ್ವಲಿ ನಿಮ್ಮ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಇವಾಗ ಆಪ್ಷನ್ ಬೈಯರ್ದೇ ತಗೊಳ್ಳಿ. ಸೊ ಯಾವಾಗ ಆಪ್ಷನ್ ಬೈಯರ್ ದುಡ್ಡು ಮಾಡೋ ಚಾನ್ಸಸ್ ತುಂಬ ಕಡಿಮೆ. ಬಟ್ ಅವ್ನು ದುಡ್ಡು ಮಾಡಿದಾಗ 1:3, 1:5, 1:10 ಆ ಥರ ಮಾಡ್ಬೋದು. ಸೊ ಯಾವಾಗ ನಿಮ್ದು ಇದು ಕಡಿಮೆ ಆಗ್ತಾ ಬರುತ್ತೋ ಆವಾಗ ನಿಮ್ದು ರಿಟರ್ನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬೈಯರ್ ದುಡ್ಡೇ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಯಾವಾಗ? ಓನ್ಲಿ ಇಫ್ ಹಿ ಹ್ಯಾಸ್ ವೆರಿ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್. ನಮಸ್ತೆ ಕರ್ನಾಟಕ. ಸೊ ಇವತ್ತು ನಮ್ಮ ಜೊತೆ ಸಾಕೇತ್ ಅವರು ಇದ್ದಾರೆ. ಸೊ ವಿಲ್ ಡಿಸ್ಕಸ್ ಸಮ್ ಆಲ್ಗೋ ಸ್ಟ್ರಾಟಜೀಸ್. ಸೊ ಕರ್ನಾಟಕದಲ್ಲಿ ಆಲ್ಗೋ ಟ್ರೇಡಿಂಗ್ನ ಲಾಂಚ್ ಮಾಡಿರೋ ಮೊಟ್ಟ ಮೊದಲ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು TD ಅಕಾಡೆಮಿ. ಸೊ ವೆಲ್ಕಮ್ ಟು ದ ಶೋ. ಸೊ ಸಾಕೇತ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಒಂದು 2-3 ಸ್ಟ್ರಾಟಜೀಸ್ ನೋಡೋಣ. ಸಾಕೇತ್ ಅವರು ಬೆಳಗ್ಗೆ ಒಂದು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಒಂದು 2 ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ಎಲ್ಲೂ ಯೂಟ್ಯೂಬಲ್ಲಿ ಎಲ್ಲೂ ಸಿಗೋಲ್ಲ ಈ ಸ್ಟ್ರಾಟಜೀಸ್ನ. ನೀಟಾಗಿ ಬರ್ಕೊಳ್ಳಿ, ಎಲ್ಲೂ ಸಿಗೋಲ್ಲ. ವೆರಿ ಎಕ್ಸ್ಕ್ಲೂಸಿವ್ ಸ್ಟ್ರಾಟಜೀಸ್, ಮೇಯ್ನ್ಲಿ ವಿತ್ ಬ್ಯಾಕ್ ಟೆಸ್ಟು ಸಹ ತೋರಿಸ್ತೀವಿ. ಆ್ಯಂಡ್ ಈ ಸ್ಟ್ರಾಟಜಿನ ನಾವು ಇನ್ನೊಂದು ಮೇ ಬಿ 20 ಮಿನಿಟ್ಸಲ್ಲಿ ಲೈವ್ ಹೋಗ್ತೀವಿ. ವಿಲ್ ಪುಟ್ ಅ ಸ್ಟ್ರಾಟಜಿ ಲೈವ್ ಆಲ್ಸೋ. ಸೊ ಲೆಟ್ಸ್ ಬಿಗಿನ್. ಓಕೆ, ಬೆಳಗ್ಗೆ ಯೂಸ್ ಮಾಡಿರೋ ಸ್ಟ್ರಾಟಜಿ ಎಷ್ಟು ಜನ ಇನ್ನೂ ಇಟ್ಕೊಂಡಿದ್ದೀರಾ? ಇನ್ನೂ ರನ್ನಿಂಗಲ್ಲೇ ಇದೆಯಾ? ಯಾರೂ ಸ್ಕ್ವೇರ್ ಆಫ್ ಮಾಡಿಲ್ಲ? ಸೊ ಇವಾಗ ನೀವು ನೋಡ್ಬೋದು, ಲೈಕ್ 10:00 ಸ್ಟ್ರಾಟಜಿ ಹಾಕಿದ್ಮೇಲೆ ನಾನು ಈ ಕಡೆ ನೋಡೂ ಇಲ್ಲ. ಮನೋಜ್ ಸರ್ ಜೊತೆ ಹೋಗಿ ಒಂದು ಟೀ ಕಾಫಿ ಕುಡ್ಕೊಂಡು ಬಂದು ನಾವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಕೂತಿದ್ವಿ. ಸೊ ಇವಾಗ ಸದ್ಯಕ್ಕೆ 3,800 ರೂಪಾಯಿ ಇದೆ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೇನು ಅಂದರೆ ಇದರ್ ನಮ್ಮ ಪರವಾಗಿ ಹೋಯಿತು ಅಂದರೆ ಟ್ರೇಡು 5,000 ತನಕ ಹೋಗ್ತೀವಿ. ಇನ್ ಕೇಸ್ ಹೋಗಲಿಲ್ಲ ಅಂದರೆ 3,000 ರೂಪಾಯಿ ಲಾಸಲ್ಲಿ ಇರ್ತೀವಿ. ಇವಾಗ ಸದ್ಯಕ್ಕೇನೋ ಹೋಗ್ತಿರೋ ಥರ ಇದೆ, ಗೊತ್ತಿಲ್ಲ. ಇನ್ನೂ ಮಾರ್ಕೆಟ್ಟು ಮುಚ್ಚಕ್ಕೆ ಇನ್ನೂ 2 ಅವರ್ ಇದೆ. ಇವಾಗ ಜಸ್ಟ್ 1 o'clock, 1:30, 2 ಗಂಟೆ, ಇನ್ನೂ 3 ಗಂಟೆ, 3:30, ಇನ್ನೂ ಆಲ್ಮೋಸ್ಟ್ ಅರೌಂಡ್ 2.5 ಗಂಟೆ ಇರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು. ಸೊ ನಮ್ಗೆ ಗೊತ್ತಿಲ್ಲ ಇವಾಗ ಪ್ರಾಫಿಟ್ ಬರುತ್ತೋ ಇಲ್ವೋ ಅಂತ. ಇವಾಗ ನಾನು ಇದು ಜೊತೆಗೆ ಇವಾಗ ಎಷ್ಟೊಂದು ಜನ ಲೈಕ್ TD ಅಕಾಡೆಮಿಯಿಂದನೇ ನಮಗೆ ಕಾಲ್ಸ್ಗಳು ಬರುತ್ತೆ, ಯಾರಾದ್ರು ರನ್ ಮಾಡ್ತಿರೋರು. ಇವಾಗ ನನ್ನ ಹತ್ರ ಇರೋದು ಲೆಸ್ ದೆನ್ 1 lakh. ಹೆಂಗೆ ಯಾವ್ದಾದ್ರು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೋದು? ಒಂದು ಕ್ವಶನು. ಸೆಕೆಂಡು, ಕೆಲವರು ಬೈ ಹಾಕ್ಬಿಟ್ಟಿರ್ತಾರೆ, ಫಸ್ಟ್ ಬೈ ಸೆಲ್ ಹಾಕಿರ್ತಾರೆ. ಅದು ನಾವು ಏನು ಮಾಡ್ತೀವಿ ಅಂದರೆ ಟ್ರಿಗರ್ ಮಾಡ್ತಾ ಎಲ್ಲ ಒಟ್ಟಿಗೆ ಆರ್ಡರ್ಸನ್ನು ಅಷ್ಟು ಒಟ್ಟಿಗೆ ಪಂಚ್ ಮಾಡ್ತೀವಿ. ಸೊ ಅಪ್ಪಿ ಸೆಲ್ ಏನಾದ್ರು ಫಸ್ಟ್ ಬೈಗಿಂತ ಮುಂಚೆ ಎಕ್ಸಿಕ್ಯೂಟ್ ಆಗೋದ್ರೆ ಆರ್ಡರ್ ರಿಜೆಕ್ಷನ್ ಬರುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಜಿನ್ಸಿಗೆ ಬರ್ತೀನಿ. ಇವಾಗ ಇನ್ನೂ ಅವೈಲೇಬಲ್ ಮಾರ್ಜಿನ್ ಬಂದು 6 ಚಿಲ್ಲರೆ ಇದೆ. ಸೊ ನಾವೇನು ಮಾಡ್ಬೋದು ಅಂದರೆ ಒಂದು ಸೆಪ್ರೇಟಾಗಿ ಅದ್ರ ಪಾಡಿಗೆ ಆ ಟ್ರೇಡ್ ನಡೀತಿರಲಿ, ಜಸ್ಟ್ ಮಾರ್ಜಿನ್ ಬೆನಿಫಿಟ್ ತೊಗೊಳಕ್ಕೆ ದೂರದ ಆಪ್ಷನು, ನಾಟ್ ಥ್ರೂ ಆಲ್ಗೋ ಥ್ರೂ ಅಲ್ಲ. ಸೊ ಐ ವಿಲ್ ಬೈ ಇಟ್ ಸೆಪ್ರೇಟ್ಲಿ ಹಿಯರ್ ಓನ್ಲಿ. ಸೊ ನಿಫ್ಟಿ, ಲೆಟ್ಸ್ ಬೈ 20,000, ಸೇ 300. ಸೊ 20,300 ಕಾಲ್ ಆಪ್ಷನು ಕರೆಂಟ್ಲಿ 90 ಪೈಸಲ್ಲಿದೆ. ಸೊ ನಿಮಗಿದು ಜಾಸ್ತಿ ಅನಿಸಿದ್ರೆ ಇನ್ನೂ ದೂರ ಹೋಗ್ಬೋದು, 20,500ಗೆ ಹೋಗೋಣ ನೋಡಿ ಎಲ್ಲಿದೆ ಅಂತ. ಸೊ 20,500 ಕಾಲ್ ಆಪ್ಷನ್ ಬಂದು 70 ಪೈಸಲ್ಲಿದೆ. ಈ 70 ಪೈಸಾ ಬದಲು ಅದಕ್ಕೆ 90 ಪೈಸಾ ಕೊಟ್ಟು ಹತ್ರನೇ ಹೋಗ್ಬೋದು. ಸೊ ಇನ್ನೊಂದೇನು ಅಂದರೆ ನಾನು ಇವಾಗ ಆ್ಯಕ್ಚುಲಿ ಕಾಲ್ ಆಪ್ಷನನ್ನು ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ನನ್ನ ಹತ್ರ ಕಾಲ್ ಆಪ್ಷನ್ಸ್ ಆಲ್ರೆಡಿ ಸ್ಟಾಪ್ ಲಾಸ್ ಹೊಡೆದು ಬಿಟ್ಟಿದೆ. ಸೊ ಇವಾಗ ಇರೋ ಪೊಸಿಷನ್ ಬರೀ ಪುಟ್ ಆಪ್ಷನ್ನು. ಸೊ ಪುಟ್ ಆಪ್ಷನ್ಗೆ ಯಾವ್ದಾದ್ರು ಒಂದು ಹೆಜ್ಜನ್ನು ಪರ್ಚೇಸ್ ಮಾಡೋಣ. ಇವಾಗ 6,55,000 ಮಾರ್ಜಿನ್ ಇತ್ತು. ಇಲ್ಲೇ ರಿಫ್ರೆಶ್ ಹೊತ್ತಿ ಇವಾಗ ಪೊಸಿಷನ್ ಆ್ಯಡ್ ಆಗಿರೋದ್ರಿಂದ ಇವಾಗ ರಿಫ್ರೆಶ್ ಮಾಡಿದರೆ 9,90,000. ಸೊ 3 ಲಕ್ಷ ಆಲ್ಮೋಸ್ಟ್ ಸೇವ್ ಆಯಿತು, ಬಿಕಾಸ್ ಹೆಜ್ಜನ್ನು ಬೈ ಮಾಡಿದೆ. ಆ್ಯಂಡ್ ಈ ಹೆಜ್ಜು ನೀವು ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಟ್ರೇಡ್ ಆಗ್ತಿರೋದು ಬರೀ 65 ಪೈಸಲ್ಲಿ ಮಾತ್ರ. ಸೊ 65 ಪೈಸಾ ಹೆಜ್ಜು ಟ್ರೇಡ್ ಆಗ್ತಿದೆ. ಸೊ ಈ ಹೆಜ್ಜನ್ನು ನಾನು ಹಾಗೆ ಬಿಡ್ತೀನಿ, ಅದು 0 ಆದರೂ ಆಯಿತು, ಹೋಗೋದು 60 ಪೈಸಾ. ಬಟ್ ನನಗೆ ಮಾರ್ಜಿನ್ ಬೆನಿಫಿಟ್ ತುಂಬ ಸಿಕ್ಕಿದೆ. ಸೊ ನಾನು ಇದು ಹೋಲ್ಡ್ ಮಾಡಿದ್ದು ಪಾಯಿಂಟ್ ಏನು ಅಂದರೆ ಮಾರ್ಜಿನ್ ಬೆನಿಫಿಟ್ ಸಿಗಲಿ ಅಂತ. ಸೊ ಇವಾಗ ಮತ್ತೆ ನನಗೆ ಇವಾಗ ಸೆಕೆಂಡ್ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಫುಲ್ ಮಾರ್ಜಿನ್ ಇದೆ, ಬಿಕಾಸ್ ನಾನು ಫುಲ್ ಮಾರ್ಜಿನ್ ಬೆನಿಫಿಟನ್ನು ಇವಾಗ ತೊಗೊಂಡಿದ್ದೀನಿ. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ ಇನ್ನೊಂದು ಸಿಂಪಲ್ ಸ್ಟ್ರಾಟಜಿ ಟೆಸ್ಟ್ ಮಾಡೋಣ. ಇದು ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿಲಿ. ಸೊ ಫಸ್ಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ, ಆಮೇಲೆ ಬೇಕಾದ್ರೆ ಸಿಮಿಲರ್ ಥಿಂಗನ್ನು ಆಟೋಮೇಟ್ ಮಾಡ್ಬೋದು.
ಸೊ ಅಗೇನ್ ಸ್ಟಾಕ್ ಮಾರ್ಕೆಟ್ಗೆ ಬರೋಣ, ಇಲ್ಲಿ ಕ್ಲೋಸ್. ಸೊ ಇದರಲ್ಲಿ ಏನು ಮಾಡೋಣ ಅಂದರೆ, ಇವಾಗ ಇನ್ನೇನು ಎಕ್ಸ್ಪೈರಿ ಬಂತು, ಇರೋದೆಷ್ಟು 2 ಅವರು ಆಯ್ತು. ಸೊ ನಾವು ಸುಮ್ಮನೆ ATM ಅದ್ರ +100 -100 ಅಂತ ಎಲ್ಲ ಹೋಗೋದು ಬೇಡ. ಸೊ ಸಿಂಪಲ್ಲಾಗಿ ಹೋಗ್ಬಿಟ್ಟು 10 ರೂಪಾಯಿ 10 ರೂಪಾಯಲ್ಲಿರೋ ಆಪ್ಷನನ್ನು 2 ತೊಗೊಳ್ಳೋಣ. ಸೊ ಇವಾಗ 10 ರೂಪಾಯಿ 10 ರೂಪಾಯಿ ಯಾವ ಆಪ್ಷನ್ ಇರುತ್ತೆ, 44,000 ಇರ್ಬೋದು, 44,600 ಇರ್ಬೋದು, ಗೊತ್ತಿಲ್ಲ ಯಾವ ಕಾಲ್ ಆಪ್ಷನ್ ಯಾವ ಪುಟ್ ಆಪ್ಷನ್ ಬರುತ್ತೆ. ಸೊ ನಮ್ಮ ಐಡಿಯಾ ಏನು ಅಂದರೆ, ಒಂದೂವರೆ ಅಷ್ಟೊತ್ತಿಗೆ 10 ರೂಪಾಯಲ್ಲಿರೋ ಕಾಲ್ ಆಪ್ಷನ್ ಪುಟ್ ಆಪ್ಷನನ್ನು ತೊಗೋಬೇಕು. ಸೊ ಇದಕ್ಕೆ ಏನು ಮಾಡ್ಬೋದು ಅಂದರೆ, ಬ್ಯಾಕ್ ಟೆಸ್ಟಿಂಗಿಗೆ ಕ್ಲೋಸೆಸ್ಟ್ ಟು ಪ್ರೀಮಿಯಮ್ ಅಂತ ಇದೆ ನೋಡಿ ಆಪ್ಷನ್ನು. ಸೊ ಕ್ಲೋಸೆಸ್ಟ್ ಟು ಪ್ರೀಮಿಯಮ್ ತೊಗೊಂಡು 10 ರೂಪಾಯಿ ಕಾಲ್ ಆಪ್ಷನ್ ಸೆಲ್, ಇದನ್ನು ಬ್ಯಾಂಕ್ ನಿಫ್ಟಿಗೆ ಚೇಂಜ್ ಮಾಡ್ತೀನಿ. ಸೊ ಕಾಲ್ ಆಪ್ಷನ್ ಸೆಲ್ಲು, ಪುಟ್ ಆಪ್ಷನ್ ಸೆಲ್ಲು. ಸೊ ಒಂದು ಲಾಟನ್ನು ಸೆಲ್ ಮಾಡಿಕೊಂಡೆ. ಸೊ ಇದನ್ನು ಆ್ಯಕ್ಚುಲಿ ಡಿಲೀಟ್ ಮಾಡಿರ್ತೀನಿ, ಬಿಕಾಸ್ ಡೂಪ್ಲಿಕೇಟ್ ಮಾಡೋದು ಈಸಿ ಆಗುತ್ತೆ ನಮ್ಗೆ ಆಮೇಲೆ. ಸೊ ಇದಕ್ಕೆ 10 ರೂಪಾಯಲ್ಲಿರೋ ಆಪ್ಷನನ್ನು ಹುಡುಕಿ ಸೆಲ್ ಮಾಡ್ತೀನಿ. ಇದಕ್ಕೆ ಒಂದು ಸ್ಟಾಪ್ ಲಾಸ್ ಹಾಕೋಣ ಸಿಂಪಲ್ಲಾಗಿ, ಬಿಕಾಸ್ 10 ಪಾಯಿಂಟಲ್ಲಿರೋ ಸುತ್ತಮುತ್ತ ಸೆಲ್ ಮಾಡ್ತಿರೋದ್ರಿಂದ ಪಾಯಿಂಟಲ್ಲೇ ಸ್ಟಾಪ್ ಲಾಸ್ ಹಾಕೋಣ. ಸೊ ಒಂದು 8 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕೋಣ. ಮತ್ತು ಟ್ರೈಲಿಂಗ್ ಸ್ಟಾಪ್ ಲಾಸ್ ಯಾವಾಗಲೂ ಬೆಟರು, ಯಾಕಂದರೆ ನಿಮಗೆ ರಿಸ್ಕ್ ರಿವಾರ್ಡು ಚೆನ್ನಾಗಿ ಬರುತ್ತೆ. ಸೊ 1:1 ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕೋಣ. ಸೊ ಇದು ತುಂಬ ಸಿಂಪಲ್ ಸ್ಟ್ರಾಟಜಿ. ಬೇಕಾದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಮಾಡಿದ್ರೆ ಸ್ಟಾಪ್ ಲಾಸು ಜಾಸ್ತಿ ಮಾಡ್ಕೋಬೋದು. ಸೊ ಇದನ್ನು ಸುಮ್ಮನೆ ಡೂಪ್ಲಿಕೇಟ್ ಮಾಡ್ತೀನಿ, ಕಾಲ್ ಆಪ್ಷನನ್ನು ಪುಟ್ ಆಪ್ಷನಿಗೆ ಚೇಂಜ್ ಮಾಡ್ತೀನಿ, ಆಮೇಲೆ ಟೈಮು 1:15 ಮಾಡ್ತೀನಿ. ಇದು 8 ತನಕ ರನ್ ಮಾಡೋಣ. ಸೊ ಸ್ಟ್ರಾಟಜಿ ಬಂದು ವೆರಿ ಸಿಂಪಲ್. 10 ರೂಪಾಯಿ ಬ್ಯಾಂಕ್ ನಿಫ್ಟಿ ಕಾಲು ಪುಟ್ಟು, ಒಂದು 8 ರೂಪಾಯಿ ಸ್ಟಾಪ್ ಲಾಸು, ಟ್ರೈಲಿಂಗ್ ಸ್ಟಾಪ್ ಲಾಸು ಯೂಸ್ ಮಾಡ್ತಿದ್ದೀವಿ. ಸೊ ಇದನ್ನು ಲಾಸ್ಟ್ 1 ಇಯರಲ್ಲಿ ಹೆಂಗಾಗಿದೆ ನೋಡೋಣ ಬ್ಯಾಕ್ ಟೆಸ್ಟ್. ಸೊ ಇದನ್ನು ನಾವು ಬೇಕಾದ್ರೆ ಎವ್ರಿ ಡೇ ರನ್ ಮಾಡೋದು ಬೇಡ ಈ ಸ್ಟ್ರಾಟಜಿನ. ಸೊ ಇದನ್ನು ವಿ ಕ್ಯಾನ್ ಸ್ಟಿಲ್ ಫರ್ದರ್ ಕಮ್ ಡೌನ್ ಟು, ಸೊ ನೀವು ಯು ಕ್ಯಾನ್ ಡೂ ಇಟ್ ಇದರ್ ಅಂದರೆ 1 day to ಎಕ್ಸ್ಪೈರಿ, ಅಂದರೆ ಯು ಕ್ಯಾನ್ ಡೂ ದಿಸ್ ಆನ್ ವೆನ್ಸ್ಡೇಸ್ ಆ್ಯಂಡ್ ಥರ್ಸ್ಡೇಸ್. ಅಂದರೆ ಇವಾಗ ವೆನ್ಸ್ಡೇ ಆ್ಯಂಡ್ ಥರ್ಸ್ಡೇ, ಬೇರೆ ದಿನ ಆದರೆ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ, ವೀಕ್ಲಿ ಎಕ್ಸ್ಪೈರಿ ಇದ್ದರೆ. ಅಥವಾ ಯು ವಾಂಟ್ ಟು ಓನ್ಲಿ ಡೂ ಇಟ್ ಆನ್ ಎಕ್ಸ್ಪೈರಿ ಡೇ, ಇವನ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಇದು ನಿಮಗೆ ಸೂಪರ್ ಡೂಪರ್ ರಿಟರ್ನ್ಸ್ ಕೊಡಲ್ಲ, ಅಂದರೆ ಲೈಕ್ ಹ್ಯೂಜ್ ರಿಟರ್ನ್ ಅನ್ನೋದು ಬರಲ್ಲ. ನಿಮ್ಗೆ ಕೊಡೋದು ತುಂಬ ಕಡಿಮೆ. ವಿತ್ ಹೆಡ್ಜಿಂಗ್ ಎಲ್ಲ ಮಾಡಿದ್ರೆ ವರ್ಷಕ್ಕೆ ಒಂದು 10% ಥರ ಕೊಡ್ಬೋದು. ಬಿಗ್ ರಿಟರ್ನ್ಸ್ ಕೊಡಲ್ಲ, ಈಗಲೇ ಹೇಳ್ತೇನೆ. ಸೊ ನಿಮ್ಗೆ ಕೊಡೋದು ಸ್ಮಾಲ್ ರಿಟರ್ನ್ಸ್ ಬಟ್ ವೆರಿ ಕನ್ಸಿಸ್ಟೆಂಟ್ ರಿಟರ್ನ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಏನು ಅಂದರೆ, ನಿಮ್ಮ ವಿನ್ ಪ್ರಾಬಬಿಲಿಟಿ ನೋಡಿ 90%. ಆಯಿತಾ, 90% ಆಫ್ ದ ಟೈಮ್ಸ್ ಯು ಮೇಕ್ ಅ ಪ್ರಾಫಿಟ್, ಓನ್ಲಿ 5% ಆಫ್ ದ ಟೈಮ್ಸ್ ಯು ಮೇಕ್ ಅ ಲಾಸ್. ಸೊ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮ್ದು ಯಾವಾಗ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೋ ಆವಾಗ ರಿಟರ್ನ್ಸು ನಿಮ್ಮದು ಕಡಿಮೆ ಆಗುತ್ತೆ. ನಿಮ್ಗೆ ಹೈ ರಿಟರ್ನ್ಸ್ ಬೇಕು ಅಂದರೆ ನಿಮ್ಮ ಚಾನ್ಸಸ್ ಕಡಿಮೆ. ಇವಾಗ ಲಾಟ್ರಿ ಲೆಕ್ಕನೇ ತಗೊಳ್ಳಿ. ನೀವು ಯಾವಾಗ ನಿಮ್ಮ ಚಾನ್ಸಸ್ ಗೆಲ್ಲಕ್ಕೆ ಕಡಿಮೆ ಇರುತ್ತೋ, ನೀವು ಗೆದ್ದಾಗ ಇದ್ವಾ ದುಡ್ಡು ಬರುತ್ತೆ. ನಿಮ್ದು ಯಾವಾಗ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೋ ಆವಾಗ ನಿಮಗೆ ಕಡಿಮೆ ದುಡ್ಡು ಬರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ಇದಕ್ಕೆ ಹೆಜ್ಜನ್ನು ತೊಗೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹೋಗಿ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ಇದನ್ನು ವಿನ್ನಿಂಗ್ ಸ್ಟ್ರೀಕ್ ನೋಡಿ, ಮ್ಯಾಕ್ಸ್ ಲೂಸಿಂಗ್ ಸ್ಟ್ರೀಕ್ ಅಂದರೆ ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಅಂದರೆ ದುಡ್ಡು ಕಳ್ಕೊಂಡಿದ್ದೀರ ಅಂತ ಒಂದೇ ಒಂದು. ಬಟ್ ವಿನ್ನಿಂಗ್ ಸ್ಟ್ರೀಕ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಯು ಹ್ಯಾವ್ ಮೇಡ್ ಮನಿ ಫಾರ್ ಆಲ್ಮೋಸ್ಟ್ ಅರೌಂಡ್ 22 days ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ನೀವು ಅಗೇನ್ ಇಫ್ ಯು ಕಮ್ ಮಂತ್ ವೈಸ್, ಸೊ ಯು ಕ್ಯಾನ್ ಸಿ ದಟ್ ಜೂನ್ 1 ಮಂತಲ್ಲಿ ಲಾಸ್ ಇತ್ತು, ಬಟ್ ಅದು ಬಿಟ್ಟು ದಿಸ್ ಇಸ್ ಆನ್ 1 ಲಾಟ್. ಸೊ ಅದು ಬಿಟ್ಟು ಕನ್ಸಿಸ್ಟೆಂಟಾಗಿ ಸ್ಮಾಲ್ ಪ್ರಾಫಿಟ್ಸ್ ಆರ್ ಬಿಗ್ ಪ್ರಾಫಿಟ್ಸ್ ಕಂಟಿನ್ಯೂಸ್ ಆಗಿ ಕೊಟ್ಟಿದೆ. ಸೊ ಇಲ್ಲಿ ಸೊ ಕನ್ಸಿಸ್ಟೆಂಟಾಗಿ ಇಟ್ ಹ್ಯಾಸ್ ಲೈಕ್ ಎವ್ರಿ ವೀಕು ನೋಡ್ಕೊಂಡು ಬರ್ಬೋದು. ಬಿಗ್ ಪ್ರಾಫಿಟ್ ಇಲ್ಲದರೂ ಇದನ್ನು ನೋ ಪ್ರಾಫಿಟ್ ನೋ ಲಾಸಿಗೆ ಹೋಗುತ್ತೆ, ಇಲ್ಲಾಂದರೆ ಕೆಲವು ಸರಿ ಪ್ರಾಫಿಟಿಗೆ ಬರುತ್ತೆ. ಸೊ ಅಪ್ ಡೌನ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಇಲ್ಲೆಲ್ಲ ಒಂದು 2-3 ಸರಿ ಇಲ್ಲೆಲ್ಲ ನೋಡಿದ್ರೆ ಒಂದು ಸ್ಮಾಲ್ ಲಾಸು ಕೊಟ್ಟಿದೆ. ಸೊ ಝೀರೋ ಅಂದರೆ ಇವಾಗ ಯಾವ್ದಾದ್ರು ಒಂದು ಸ್ಟ್ರಾಟಜಿ ಲಾಸೇ ಕೊಡದೇ ಇರೋ ಥರದ್ದು ಅಂತ ತೊಗೊಂಡ್ರೆ ರಿಟರ್ನ್ಸ್ ಬಂದು ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎವ್ರಿ ಡೇ ರನ್ ಮಾಡಿದ್ರೆ ಇದನ್ನು ಕೂಡ ನೀವು ಆ್ಯಕ್ಚುಲಿ ಎವ್ರಿ ಡೇ ರನ್ ಮಾಡ್ಬೋದು, ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಬಟ್ ನೀವು ನೋಡಿದ್ರೆ ಏನಾಗುತ್ತೆ ಅಂತ, ಸೊ ನೀವು ಎವ್ರಿ ಡೇ ರನ್ ಮಾಡಿದ್ರೆ ಇಲ್ಲೇ 13% ಬಂತು. ಬಟ್ ನೀವು ನೋಡಿದ್ರೆ ನಿಮ್ಮ ಪ್ರಾಬಬಿಲಿಟಿನೂ 90%ಇಂದ 77%ಗೆ ಡ್ರಾಪ್ ಆಗುತ್ತೆ. ಸೊ ಈ ಸಿಂಪಲ್ ಸ್ಟ್ರಾಟಜಿನ ಬೇಕಾದ್ರೆ ಇವಾಗ ನಾವು ಆಟೋಮೇಟ್ ಮಾಡ್ಕೋಬೋದು. ಫಸ್ಟ್ ಏನು ಮಾಡ್ತೀನಿ ಅಂದರೆ, ಹೆಜ್ಜಸ್ಸನ್ನು ಫೋನಲ್ಲೇ ಬೈ ಮಾಡ್ತೀನಿ, ಇಲ್ಲಿ ಕಾಣಿಸುತ್ತೆ. ಆಮೇಲೆ 1.5 ಥರ ಆಟೋಮೇಷನ್ ಥರ ಅದನ್ನು ಹಾಕ್ಬೋದು. ಸೈಡ್ ಬೈ ಸೈಡ್ ಇದ್ರ ಪಾಡಿಗೆ ಇದು ರನ್ ಆಗ್ತಿರಲಿ, ನಿಫ್ಟಿ ಪಾಡಿಗೆ ನಿಫ್ಟಿ ರನ್ ಆಗ್ತಿರಲಿ, ಅದನ್ನೇನು ಮಾಡೋಕ್ಕೆ ಹೋಗೋದು ಬೇಡ. ಸೊ ಜೊತೆಗೆ ಇದನ್ನು ಒಂದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ 10 ಲಾಟು ಬ್ಯಾಂಕ್ ನಿಫ್ಟಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿದರೆ 1 ರೂಪಾಯಿ ಆಪ್ಷನ್ ತೊಗೋತಿದ್ದೀನಿ. ಸೊ ನನಗೆ 1 ರೂಪಾಯಿ ಹೋಗುತ್ತೆ ಎಕ್ಸ್ಟ್ರಾ.
ಬಟ್ ತೊಂದರೆ ಇಲ್ಲ, ₹1 ಹೋದರೂ ಕೂಡ ತೊಂದರೆ ಇಲ್ಲ, ಬಿಕಾಸ್ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿ ₹10 ನಾನು ಕಲೆಕ್ಟ್ ಮಾಡ್ತಿರುವಾಗ ₹1 ಕೊಡ್ತೇನೆ, ಬಟ್ ಅದು ಏನು ಚಿಂತೆ ಮಾಡೋ ಥರದ್ದೇನೂ ಇಲ್ಲ. ಸೊ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಇದು ನೋಡಿದ್ರೆ 43,000 ಇದೆ ಅಲ್ಲ, ಸೊ ನನಗೆ ಹತ್ತಿರ ಬಂದಷ್ಟು ಮಾರ್ಜಿನ್ ಬೆನಿಫಿಟ್ ಅಂತ ಏನಿದೆಯೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಎಷ್ಟು ಹತ್ತಿರ ಬರ್ತೀನೋ ಅಷ್ಟು ಎಕ್ಸ್ಟ್ರಾ ಮಾರ್ಜಿನ್ ನನಗೆ ರಿಲೀಸ್ ಆಗುತ್ತೆ. ಸೊ ನಾವು ಇಲ್ಲಿ ಏನು ನೋಡ್ಬೋದು ಅಂದರೆ, ನಾನು 43,000 ಬದಲು 43,700ಗೆ ಬಂದೆ ಅಂದ್ಕೊಳ್ಳಿ, ಅಥವಾ 43,500ಗೆ ಬಂದೆ ಅಂದ್ಕೊಳ್ಳಿ, 500 ಪಾಯಿಂಟ್ ಹತ್ತಿರ ಬಂದಿದ್ದೀನಿ. ನಾನು ಎಕ್ಸ್ಟ್ರಾ ಕೊಡ್ತಿರೋದು ಬಂದುಬಿಟ್ಟು ಬರೀ 40 ಪೈಸಾ. ಸೊ ನಾನು ಇದು ಇಟ್ಕೊಳ್ಳೋ ಬದಲು ಹತ್ತಿರ ಬಂದುಬಿಟ್ಟು ಇನ್ನೊಂದು ಎಕ್ಸ್ಟ್ರಾ 40 ಪೈಸಾ ಕೊಟ್ಟು 500 ಪಾಯಿಂಟ್ ಹತ್ತಿರ ಬಂದರೆ ನನ್ನ ಮಾರ್ಜಿನ್ನು ಫುಲ್ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನು ಮಾಡೋಣ, ಇದನ್ನು ಸ್ಕ್ವೇರ್ ಆಫ್ ಮಾಡಿ ಲೈಕ್ ಇನ್ನೊಂದು. ಸೊ ಇವಾಗ ಹೆಡ್ಜಸ್ಸನ್ನು ಕೂಡ ಪರ್ಚೇಸ್ ಮಾಡಿ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ಹೆಡ್ಜಸ್ ಅದ್ರ ಪಾಡಿಗೆ ಅದಿದೆ. ಇವಾಗ ನಾವು ಸ್ಟ್ರಾಟಜಿನ ಸೆಟ್ ಮಾಡೋಣ. ಸೊ ಇಲ್ಲೇ ಸುಮ್ಮನೆ ಫಿನ್ ಟಾರ್ಗೆಟಿಗೆ ಹೋಗ್ಬೋದು. ಇಲ್ಲಿ ಆಲ್ರೆಡಿ ರನ್ನಿಂಗ್ ಇದೆ ಸ್ಟ್ರಾಟಜಿ. ಇವಾಗ ಸದ್ಯಕ್ಕೆ ಇದು ಬೆಳಗ್ಗೆ ರನ್ ಮಾಡಿರೋ ಸ್ಟ್ರಾಟಜಿ ಇದು. ಸೊ ಇದ್ರ ಜೊತೆಗೆ ಇನ್ನೊಂದು ಸ್ಟ್ರಾಟಜಿನ ಹೊಸದು ವಿ ಕ್ಯಾನ್ ಆ್ಯಡ್. ಸೊ ಇಲ್ಲಿ ನೀವು ನೋಡಿದ್ರೆ ಮಾರ್ಜಿನ್ ಸುಮಾರು ಅಷ್ಟೇ ಇದೆ, ಬಟ್ ನನಗೆ ಇದೇನು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ನಾನು ಜಾಸ್ತಿ ಸೆಲ್ ಮಾಡೋಕ್ಕೆ ಬಿಡುತ್ತೆ. ಸೊ ಮುಂಚೆ 10 ಲಾಟ್, ಇವಾಗಲೂ ಈ ಮಾರ್ಜಿನಲ್ಲೂ 10 ಲಾಟ್ ಮಾಡ್ಬೋದು, ಬಟ್ ನಾನು 1 ಲಾಟ್ ಬ್ಯಾಂಕ್ ನಿಫ್ಟಿ ಮಾಡೋಕ್ಕೆ ಇಲ್ಲಿ ನೋಡಿ, ಈ ಸ್ಟ್ರಾಟಜಿ 1 ಲಾಟ್ ಮಾಡೋಕ್ಕೆ 95,000 ಬೇಕು. 10 ಲಾಟ್ಸ್ ಅಂದರೆ ಎಷ್ಟು? 9,50,000. ಬಟ್ ನಾನು ಈ ಸ್ಟ್ರಾಟಜಿನ ಆ್ಯಕ್ಚುಲಾಗಿ ಎಕ್ಸಿಕ್ಯೂಟ್ ಮಾಡಿದಾಗ ನನ್ನ ಅಕೌಂಟಲ್ಲಿ ಇನ್ನೂ ಮಾರ್ಜಿನ್ ಮಿಕ್ಕಿರುತ್ತೆ. ಯಾಕೆಂದರೆ ನಾನು ಅದನ್ನು ಹೆಡ್ಜ್ ಮಾಡಿದ್ದೀನಿ. ನನ್ನ ಪ್ರಕಾರ ನಂಗೆ ಮೋಸ್ಟ್ಲಿ 5 ಲಕ್ಷದ 4-5 ಲಕ್ಷದಷ್ಟು ಮಿಕ್ಕಿರುತ್ತೆ, ಬಿಕಾಸ್ ಈ ಸ್ಟ್ರಾಟಜಿ ಫುಲ್ ಹೆಡ್ಜ್ ಆಗಿದೆ. ಸೊ ಇಲ್ಲೇನು ಮಾಡೋಣ ಅಂದರೆ, ಒಂದು ಕ್ರಿಯೇಟ್ ನ್ಯೂ ಕೊಟ್ಬಿಟ್ಟು, ಸೊ ಇನ್ನೊಂದು ನೀವು ನೋಡಿರ್ಬೋದು, ಇಲ್ಲಿ ವಿಕ್ಸ್ ಇವತ್ತು 5%, 4% ಮೇಲೆ ಹೋಗಿದೆ. ಸೊ ಮಾರ್ಕೆಟಲ್ಲೂ ಮೂನೇ ಆಗಿಲ್ಲ. ಯಾಕೆ? ಸೊ ಯಾರಾದ್ರು ಹೇಳ್ತೀರಾ ಯಾಕೆ ವಿಕ್ಸ್ ಮೇಲೆ ಹೋಗ್ತದೆ? ಕರೆಕ್ಟ್. ಸೊ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ, ಸೊ ನೀವು ನಾಳೆ ಏನಾದರೂ ಟ್ರೇಡ್ ತೊಗೊಂಡ್ರು, ಯಾವುದಾದ್ರು ಸೆಲ್ಲಿಂಗ್ ಟ್ರೇಡ್ ಮಾಡಿದ್ರು, ನಿಮ್ದು ಆಪ್ಷನ್ ಪ್ರೀಮಿಯಮ್ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ. ಯಾಕೆಂದರೆ ಯಾವಾಗ ಅನ್ಸರ್ಟನಿಟಿ ಇರುತ್ತೋ, ಇವಾಗ ಎಲೆಕ್ಷನ್ ಏನು ಬೇಕಾರಾಗ್ಬೋದು ನಮ್ಗೆ ಗೊತ್ತಿಲ್ಲ. ಸೊ ಅದು ರಿಸಲ್ಟ್ ಬರ್ತಿದೆ ಸಂಡೇ, ನೆಕ್ಸ್ಟ್ ಓಪನ್ ಆಗೋದು ಮಾರ್ಕೆಟ್ ಮಂಡೇ. ರಿಸಲ್ಟ್ ಹೆಂಗಾರು ಹೋಗ್ಬೋದು, ಮಾರ್ಕೆಟ್ ಫುಲ್ ಇದರ ಮೇಲೆ ಓಪನ್ ಆಗ್ಬೋದು, ಫುಲ್ ಕೆಳಗೆ ಓಪನ್ ಆಗ್ಬೋದು, ಅಥವಾ ಏನೂ ಆಗ್ದೇ ಇರ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಯಾವಾಗ ಆ ಥರ ಅನ್ಸರ್ಟನಿಟಿ ಇರುತ್ತೋ ಆವಾಗ ವಿಕ್ಸ್ ಯಾವಾಗಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕೋವಿಡ್ ಟೈಮಲ್ಲೂ ಯಾಕೆ ಜಾಸ್ತಿ ಆಯಿತು? ಬಿಕಾಸ್ ಅಷ್ಟೊಂದು ಅನ್ಸರ್ಟನಿಟಿ ಇತ್ತು, ಎಷ್ಟೊಂದು ಬಿಸ್ನೆಸ್ ಕ್ಲೋಸ್ ಆಗ್ಬೋದು, ಏನಾದರೂ ಆಗ್ಬೋದು. ಸೊ ಯಾವಾಗ ಅನ್ಸರ್ಟನಿಟಿ ಇರುತ್ತೋ ಆವಾಗೆಲ್ಲ ಯೂಶ್ವಲಿ ಇದು ವಿಕ್ಸ್ ಮೇಲೆ ಹೋಗುತ್ತೆ. ಯಾವಾಗ ವಿಕ್ಸ್ ಮೇಲೆ ಹೋಗುತ್ತೋ ನಿಮ್ಮದು ಪ್ರೀಮಿಯಮ್ಮು ಕಡಿಮೆ ಆಗಲ್ಲ. ಸೊ ಇವತ್ತು ನಮ್ಗೆ ನಾಡಿದ್ದು ಎಲೆಕ್ಷನ್ ಅಂತ ಗೊತ್ತಿದ್ರು, ಇವತ್ತು ಯಾಕೆ ಯೂಸ್ ಮಾಡ್ಬೋದು? ಇವತ್ತು ಎಕ್ಸ್ಪೈರಿ ಡೇ. ಸೊ ಮಾರ್ಕೆಟ್ಸ್ ಎನಿವೇಸ್ ಏನೇನು ಆಪ್ಷನ್ ಇರುತ್ತೋ ಅದೆಲ್ಲ 0 ಆಗುತ್ತೆ. ಬಟ್ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಗೆ ಪ್ರಾಬ್ಲಮ್ ಆಗ್ಬೋದು, ನಾಳೆ ಟ್ರೇಡ್ ಮಾಡಿದ್ರೆ ಸೆಲ್ಲಿಂಗು. ಸೊ ಬಟ್ ಮಂಡೇ ಅದೇ ರಿಸಲ್ಟ್ ಒಂದ್ಸರಿ ಬಂದಾದಮೇಲೆ ಮಾರ್ಕೆಟ್ ಎಲ್ಲೂ ಹೋಗಲಿಲ್ಲ ಅಂದ್ಕೊಳ್ಳಿ, ಆಪ್ಷನ್ ಪ್ರೀಮಿಯಮ್ ಹೆಂಗೆ ಕರಗತ್ತೆ ಅಂದರೆ, ನೀವು ಇಮ್ಯಾಜಿನೂ ಮಾಡಿರಲ್ಲ. ಒಂದೇ ಸರಿ ಎರಡು ಕಾಲ್ ಆಪ್ಷನ್ ಸೈಡು, ಪುಟ್ ಆಪ್ಷನ್ ಸೈಡು, ಎರಡು ಸೈಡು 50% ಹಾಗೆ ಡಿಪ್ ಆಗಿ ಹೋಗಿರುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಈಗ. ಸೊ ಇದನ್ನು ಸುಮ್ಮನೆ TD2 ಅಂತಲೇ ನೇಮ್ ಮಾಡೋಣ. ಸೊ ಯಾರ ಹತ್ರ ಮಾರ್ಜಿನ್ ಇದೆಯೋ ಅವರು ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು 1.5 ಎಕ್ಸಿಟ್ ಬಂದು ಇಲ್ಲೇ ಎಂಟರ್ ಮಾಡೋಣ, ಸ್ಕ್ರೋಲ್ ಮಾಡೋಕ್ಕೆ. ಸೊ ಇಲ್ಲಿ ನಾವೇನು ನೋಡಿದ್ದು, ₹10 ಆಪ್ಷನ್ ಸೆಲ್ ಮಾಡಬೇಕು. ಸೊ ಇಲ್ಲಿ ATM ಅಂತ ಚೂಸ್ ಮಾಡೋ ಬದಲು ಕ್ಲೋಸೆಸ್ಟ್ ಪ್ರೀಮಿಯಮ್ ಅಂತ ಒಂದು ಆಪ್ಷನ್ ಚೂಸ್ ಮಾಡಿ. ಕ್ಲೋಸೆಸ್ಟ್ ಪ್ರೀಮಿಯಮ್ ₹10. ಸೊ ಇಲ್ಲಿ ಸೆಲ್ ಮಾಡಬೇಕು ಕಾಲ್ ಆಪ್ಷನ್ನು. ಲಾಟ್ಸನ್ನು 10ಗೆ ಚೇಂಜ್ ಮಾಡ್ತೀನಿ, ಬಿಕಾಸ್ 10 ಲಾಟ್ ಅಷ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ತೊಗೋತಿದ್ದೀವಿ. ಆ್ಯಡ್ ಲೆಗ್. ಸೊ ಇದನ್ನು ಫಸ್ಟು ಸ್ಟಾಪ್ ಲಾಸ್ ಹಾಕೋಣ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕೋಣ. ಎಂಡ್ ಪಾಯಿಂಟು ಟ್ರೈಲಿಂಗ್ ಸ್ಟಾಪ್ ಲಾಸ್ 1:1. ಇದನ್ನು ಡೂಪ್ಲಿಕೇಟ್ ಮಾಡೋಣ ಸ್ಟ್ರಾಟಜಿ. ಇಲ್ಲ ಸಾರಿ, 1 ಬಂದಿಲ್ಲ. ಸೊ ಈಗ ಸಿಂಪಲ್ ಸ್ಟ್ರಾಟಜಿ, ಕಾಲನ್ನು ಪುಟ್ ಆಪ್ಷನಿಗೆ ಚೇಂಜ್ ಮಾಡಿದೆ. ಸೊ ₹10 ಕ್ಲೋಸೆಸ್ಟ್ ಪ್ರೀಮಿಯಮ್, ಮತ್ತು ಸ್ಟಾಪ್ ಲಾಸ್ ಪಾಯಿಂಟ್ಸ್ ಬಂದು 8, ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಂದು 1:1. ಸ್ಟಾರ್ಟ್ ಟೈಮ್ ಬಂದು 1:30 ಹೊತ್ತಿಗೆ. ಸೊ ಇದನ್ನು ಸುಮ್ಮನೆ ಸೇವ್ ಮಾಡಿ, ಸೊ ಬ್ರೋಕರ್ ಸೆಲೆಕ್ಟ್ ಮಾಡೋಣ, ರನ್ ಅಂತ ಗೊತ್ತೋಣ. ಸೊ ಇವಾಗ ನೋಡ್ಬೋದು 2 ಸ್ಟ್ರಾಟಜಿ ಸೈಡ್ ಬೈ ಸೈಡ್ ರನ್ ಆಗ್ತದೆ. ಒಂದು ಈ ಸ್ಟ್ರಾಟಜಿ ಅದ್ರ ಪಾಡಿಗೆ ಅದು ರನ್ ಆಗ್ತದೆ,
ಈ ಸ್ಟ್ರಾಟಜಿ ಫಸ್ಟ್ ಬೆಳಗ್ಗೆ ಏನು ಹಾಕಿದ್ವಲ್ಲ, ಸೊ ಇಲ್ಲಿರೋದು, ಸೊ ಇದ್ರ ಪಾಡಿಗೆ ಇದು ರನ್ ಆಗ್ತದೆ ಒಂದು ಕಡೆ, ಇನ್ನೊಂದು ಕಡೆ ಅದ್ರ ಪಾಡಿಗೆ ಅದು ರನ್ ಆಗುತ್ತೆ 1.5 ಆದಮೇಲೆ. ಸೊ ಇದು ಇಲ್ಲಿ ನೀವು ಏನು ನೋಡ್ತೀರಾ ಅಂದರೆ, ಒಂದು ಮನೋಜ್ ಸರ್ ಹೇಳಿದ ಸ್ಟ್ರಾಟಜಿಲಿ ಎಷ್ಟು ಪ್ರಾಬಬಿಲಿಟಿ ಇತ್ತು, 65%. ಅದಕ್ಕೆ ಏನಾಯಿತು, 65% ಪ್ರಾಬಬಿಲಿಟಿ ಇದ್ದಿದ್ದರಿಂದ ನಿಮ್ಮ ರಿಟರ್ನ್ಸು ಜಾಸ್ತಿ ಆದವು. ಬಿಕಾಸ್ ನೀವು ಯಾವಾಗ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಆಗುತ್ತೋ ಆವಾಗ ಯೂಶ್ವಲಿ ನಿಮ್ಮ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಇವಾಗ ಆಪ್ಷನ್ ಬೈಯರ್ದೇ ತಗೊಳ್ಳಿ. ಸೊ ಯಾವಾಗ ಆಪ್ಷನ್ ಬೈಯರ್ ದುಡ್ಡು ಮಾಡೋ ಚಾನ್ಸಸ್ ತುಂಬ ಕಡಿಮೆ, ಬಟ್ ಅವ್ನು ದುಡ್ಡು ಮಾಡಿದಾಗ 1:3, 1:5, 1:10 ಆ ಥರ ಮಾಡ್ಬೋದು. ಸೊ ಯಾವಾಗ ನಿಮ್ದು ಇದು ಕಡಿಮೆ ಆಗ್ತಾ ಬರುತ್ತೋ ಆವಾಗ ನಿಮ್ದು ರಿಟರ್ನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬೈಯರ್ ದುಡ್ಡೇ ಮಾಡೋಕ್ಕಾಗಲ್ವಾ, ಮಾಡ್ಬೋದು. ಯಾವಾಗ ಓನ್ಲಿ ಇಫ್ ಹಿ ಹ್ಯಾಸ್ ವೆರಿ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸಿಪ್ಲಿನ್. ಬಿಕಾಸ್ ಅವ್ನು ಮಾಡುವಾಗ 10%, 20% ಮಾಡ್ಬೋದು ಒಂದೇ ಸರಿ. ಬಟ್ ಅವನ ಹತ್ರ ಪ್ರಾಪರ್ ಡಿಸಿಪ್ಲಿನ್ ಇತ್ತು ಅಂದರೆ ಹೋಗುವಾಗ ಅವನು ಅಷ್ಟು ಕೊಡಲ್ಲ. ಹೋಗುವಾಗ 10,000 ರೂಪಾಯಿ ಹಾಕಿದ್ರೆ ಸರಿ 500 ರೂಪಾಯೋ 1,000 ರೂಪಾಯೋ, ಅದು ಜಾಸ್ತಿ ಆ್ಯಕ್ಚುಲಿ, 500 ರೂಪಾಯೋ 300 ರೂಪಾಯೋ ಕೊಡ್ತಾನೆ. ಬರುವಾಗ ಅವ್ನು 1,000 ರೂಪಾಯಿ ಹಾಕಿದ್ರೆ ಬರುವಾಗ ಅವನಿಗೆ ಒಂದು 2,000 ರೂಪಾಯೋ 3,000 ರೂಪಾಯೋ ಆ ಥರ ತೊಗೋತಾನೆ. ಸೊ ಈ ಥರ ಮಾಡ್ಕೊಂಡು ಬಂದರೆ ಇವನ್ ಅ ಬೈಯರ್ ವಿತ್ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಗುಡ್ ಡಿಸಿಪ್ಲಿನ್ ಕ್ಯಾನ್ ಮೇಕ್ ಪ್ರಾಫಿಟ್ ಇನ್ ದ ಲಾಂಗ್ ರನ್. ಸೊ ಇದು ಇವಾಗ 2 ಸ್ಟ್ರಾಟಜೀಸ್ ರನ್ ಆಗ್ತದೆ. ಸೊ ಸೆಕೆಂಡ್ ಸ್ಟ್ರಾಟಜಿ ಇನ್ನೊಂದು 20 ನಿಮಿಷಕ್ಕೆ ಹೊಡೆಯುತ್ತೆ. ಸೊ ಯಾರಾದ್ರು ಮಾರ್ಜಿನ್ ಇದ್ದರೆ ನೀವು ಆ್ಯಕ್ಚುಲಿ ಒಂದು ಸುಮ್ಮನೆ ಹಾಕೊಂಡು ಟ್ರೈ ಮಾಡಿ ನೋಡ್ಬೋದು. ಸೊ ಎನಿ ಡೌಟ್ಸ್ ಇದ್ದರೆ ಕಾರ್ತಿಕ್ಕು ಇಲ್ಲೇ ಇದ್ದಾನೆ, ಸೊ ನಾವು ಇಲ್ಲೇ ಇದ್ದೀವಿ. ಎನಿ ಸೆಟ್ಟಿಂಗ್ ಅಪ್ಪಲ್ಲಿ ಅಥವಾ ಏನಾದ್ರು ಎಕ್ಸಿಕ್ಯೂಷನ್ ಡೌಟ್ಸ್ ಇದ್ದರೆ ಅದನ್ನು ಕೇಳ್ಬೋದು. ಸೊ ಇನ್ನೊಂದು 2 ನಿಮಿಷದಲ್ಲಿ ಆರ್ಡರ್ ಟ್ರಿಗರ್ ಆಗುತ್ತೆ. ಸೊ ಆಮೇಲೆ ನೋಡೋಣ. ಸೊ ಇನ್ ಕೇಸ್ ಇದು ಚೆನ್ನಾಗಿ ಹೋಯ್ತು ಅದು ಚೆನ್ನಾಗಿ ಹೋಯ್ತು ಅಂದರೆ ಒಂದು 5-6 ಸಾವಿರ ಪ್ರಾಫಿಟಲ್ಲಿ ಎಂಡ್ ಆಗ್ಬೋದು. ಸೊ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ನಮಗೂ ಗೊತ್ತಿಲ್ಲ. ಸೊ ಸಡನ್ನಾಗಿ ಮಾರ್ಕೆಟ್ ವೋಲಟೈಲ್ ಆಯಿತು ಅಂದರೆ, ಇದನ್ನು ಇನ್ನೊಂದು ನಾನು ಹೇಳಿದ ಪ್ರಕಾರ 2-3 ರೂಪಾಯಿಗೆ ಬಂತು ಅಂದರೆ 2-3 ರೂಪಾಯಿಂದ ರಿಸ್ಕ್ ಜಾಸ್ತಿ ಇಟ್ಕೊಳ್ಳೋದು ಬೇಡ. 2-3 ರೂಪಾಯಿಗೆ ಬಂತು ಅಂದರೆ ನಾವು ಬೇಕಾದ್ರೆ ಸ್ಕ್ವೇರ್ ಆಫ್ ಮಾಡಿ ಇನ್ಯಾವ ಥರ ಅಲ್ಲ, ನೆಕ್ಸ್ಟ್ ಅಷ್ಟೇ ಮತ್ತೆ ರನ್ ಮಾಡ್ಕೋಬೋದು. ಬಿಕಾಸ್ ಇದು 2 ರೂಪಾಯಲ್ಲಿ ಬಂದುಬಿಟ್ಟು 2 ರೂಪಾಯಿಂದ ನಮ್ಗೆ 20 ರೂಪಾಯಿಗೆ ಹೋಗೋದು ಬೇಡ. ಇದಾದಮೇಲೆ ಇವಾಗ ಕ್ಯಾಪಿಟಲ್ ಯಾರಾದರೂ ಕಡಿಮೆ ಇರೋರು ಒಂದು ಸಿಂಪಲ್ ಬೈ ಸ್ಟ್ರಾಟಜಿನೂ ಹೇಳ್ತೀನಿ. ಬಟ್ ನನ್ನ ರೆಕಮೆಂಡೇಶನ್ ಏನು ಅಂದರೆ, ಆದಷ್ಟು ಸೆಲ್ಲಿಂಗಿಗೆ ಹೋಗಿ. ಬೈಯಿಂಗ್ ಸ್ಟ್ರಾಟಜಿ ನೀವು ಬೈ ಡಿಫಾಲ್ಟ್ ಏನೇ ಮಾಡಿ ನಿಮ್ಮ ಚಾನ್ಸಸ್ ಪ್ರಾಫಿಟ್ ಮಾಡೋ ಚಾನ್ಸಸ್ ಯಾವತ್ತೂ ಕಡಿಮೆ. ನಾನು ಫುಲ್ಲಿ ಬ್ಯಾಕ್ ಟೆಸ್ಟೆಡ್ ಒಂದು ತೋರಿಸ್ತೀನಿ. ಬಟ್ ನನ್ನ ರೆಕಮೆಂಡೇಶನ್ ಇವಾಗ ನಾವು ಏನು ಡಿಸ್ಕಸ್ ಮಾಡಿದ್ದೀವೋ ಇವೆಲ್ಲ ಬಂದುಬಿಟ್ಟು ಒಂದು ಫ್ರೇಮ್ವರ್ಕ್ ಥರ. ಫ್ರೇಮ್ವರ್ಕ್ ಅಂದರೆ ಏನು, ಇವಾಗ ನಾನು ಇದನ್ನು ಹಿಂಗೆ ಸಜೆಸ್ಟ್ ಮಾಡಿದ್ದೀನಿ. ಇದನ್ನು ನೀವು ಟೈಮ್ ಚೇಂಜ್ ಮಾಡ್ಬೋದಾ, 100% ಮಾಡ್ಬೋದು. ಸ್ಟಾಪ್ ಲಾಸ್ ಚೇಂಜ್ ಮಾಡ್ಬೋದಾ, 100% ಮಾಡ್ಬೋದು. ಬೇರೆ ಪ್ರೀಮಿಯಮ್ ಚೇಂಜ್ ಮಾಡ್ಬೋದಾ, 100% ಮಾಡ್ಬೋದು. ಸೊ ಎಲ್ಲದನ್ನು ನೀವು ಮಾಡ್ಬೋದು. ನಾವಿಲ್ಲಿ ಸಜೆಸ್ಟ್ ಮಾಡ್ತಿರೋದು ಜಸ್ಟ್ ಒಂದು ಸಿಂಪಲ್ ಫ್ರೇಮ್ವರ್ಕ್ ಥರ. ಸೊ ಇಲ್ಲಿ ನಾವು ನೋಡಿದ್ರೆ ಎಕ್ಸಿಕ್ಯೂಟ್ ಆಯಿತು. ಇವಾಗ ಎಷ್ಟು ಮಾರ್ಜಿನ್ ಮಿಕ್ಕಿದೆ ನೋಡೋಣ ಅಕೌಂಟಲ್ಲಿ. ಮಾರ್ಜಿನ್ ಹತ್ರ ಬರ್ತೀನಿ. ಸೊ ನಾವು ಅಂದ್ಕೊಂಡಾಗೆ ಬರೀ ಒಂದು 4 ಲಕ್ಷ ಖರ್ಚಾಗಿದೆ. ಸೊ ಆ್ಯಕ್ಚುಲಾಗಿ ಖರ್ಚಾಗಬೇಕಾಗಿದ್ದಷ್ಟು 9 ಲಕ್ಷ. 10 ಲಾಟ್ ಅಂದರೆ ನಾವು ಅಲ್ಲಿ ನೋಡಿದ್ದು 90,000 ಪರ್ ಲಾಟ್. ಬಟ್ ಹೆಡ್ಜ್ ಮಾಡೋದ್ರಿಂದ ಬರೀ 4 ಲಕ್ಷ ಖರ್ಚಾಗಿದೆ. ಬೇಕಾದ್ರೆ ಇನ್ನೊಂದು ಸೇಮ್ ಸ್ಟ್ರಾಟಜಿನ ಇನ್ನೊಂದು ಸರಿ ಹಾಕಿದರೆ ನಮ್ದು ಆ್ಯಕ್ಚುಲಿ ಸೇಮ್ ಸ್ಟ್ರಾಟಜಿನ ಮತ್ತೆ ಹಾಕೋಣ. ಯಾಕಂದರೆ ಹೆಜ್ಜನ್ನು ಬೇಕಾದ್ರೆ ಜಾಸ್ತಿ ಮಾಡೋಣ. ಸೊ ಒಂಚೂರು ಇತ್ಲಾಗೆ ಪ್ರೈಸ್ ಡಿಫ್ರೆನ್ಸು ಅದು ಇದು ಬರುತ್ತೆ. ಬಟ್ ತೊಂದರೆ ಇಲ್ಲ. ಇದನ್ನು ಸುಮ್ಮನೆ ಬೈ ಆ್ಯಡ್ ಕ್ವಾಂಟಿಟಿ ಕೊಟ್ಬಿಟ್ಟು. ಸೊ ಕಾಲ್ ಬೈ ಆಯಿತು. ಇವಾಗ ಪುಟ್ ಒಂದು 300 ಕ್ವಾಂಟಿಟಿ ಬೈ ಮಾಡೋಣ. ಪುಟ್ಟಲ್ಲಿ ಹೋಯಿತು. ಸೊ ಪುಟ್ ಆಪ್ಷನ್ನು ಈಗ ಬೈ ಆಯಿತು. ಸೊ ಇವಾಗ ನಮಗೆ ಸೇಮ್ ಪ್ರೈಸಸ್ ಸಿಗಲ್ಲ, ಸೇಮ್ ಎಂಟ್ರಿ ಟೈಮ್ ಸಿಗಲ್ಲ. ಬಟ್ ನಾನು ಜಸ್ಟ್ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಸೊ ಫಾರ್ ಎಕ್ಸಾಂಪಲ್ ಸ್ಟ್ರಾಟಜಿಗೆ ಬಂದೆ ಅಂದ್ಕೊಳ್ಳಿ. ಸೊ ಈ ಸ್ಟ್ರಾಟಜಿ ಎಕ್ಸಿಕ್ಯೂಟ್ ಆಗಿದೆ ಅಲ್ಲ, ಇದನ್ನು ಸುಮ್ಮನೆ ಡೂಪ್ಲಿಕೇಟ್ ಅಂತ ಓದಿಸ್ತೀನಿ ಇಲ್ಲಿ. ಸೊ ಇವಾಗ TD2 ಅಂತ ಒಂದು ಡೂಪ್ಲಿಕೇಟ್ ಸ್ಟ್ರಾಟಜಿ ಬಂತು. ಸೇಮ್ ಎಲ್ಲ ಹಾಗೆ ಇರುತ್ತೆ. ಏನು ಮಾಡ್ತೀನಿ, 130 ಕ್ರಾಸ್ ಆಗೋಗಿದೆ. ನಂಗೆ ಇವಾಗಲೇ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇಮ್ಮಿಡಿಯೇಟ್ ಅಂತ ಕೊಡ್ತೀನಿ. ಇವಾಗಲೇ ಇಮ್ಮಿಡಿಯೇಟಾಗಿ ಎಕ್ಸಿಕ್ಯೂಟ್ ಮಾಡಿ ಅಂತ. ಸೊ ಆಮೇಲೆ ಇಲ್ಲಿ ಸೇವ್ ಕೊಡೋಣ, ಅಪ್ಡೇಟ್ ಕೊಡೋಣ. ಆಮೇಲೆ ಸ್ವಿಚ್ ಆನ್ ಮಾಡಿ ಒಂದು ನಿಮಿಷ ಇಲ್ಲ ಬ್ರೋಕರ್ ಸೆಲೆಕ್ಟ್ ಮಾಡಿ ರನ್ ಕೊಡ್ಬೋದು. ಸೊ ಈ ಸ್ಟ್ರಾಟಜಿನೂ ನಮಗೆ ಈಗ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಸ್ಟ್ರಾಟಜಿ ಇವಾಗ ಎಕ್ಸಿಕ್ಯೂಟ್ ಆಯಿತು. ಮಾರ್ಜಿನ್ಸ್ ಹೋಗಿ ನೋಡಿದ್ರೆ ಸೊ ನಮ್ಮ ಹತ್ರ ಇನ್ನೂ 1 ಲಕ್ಷ ರೂಪಾಯಿ ಮಿಕ್ಕಿದೆ. ಸೊ ಇದು ಅದ್ರ ಪಾಡಿಗೆ ಅದಿರಲಿ. ಸೊ 300 ಕ್ವಾಂಟಿಟಿ ಬ್ಯಾಂಕ್ ನಿಫ್ಟಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ಮತ್ತು ನಿಫ್ಟಿನೂ ನಮ್ಮ ಹತ್ರ ಇನ್ನೂ 200 ಕ್ವಾಂಟಿಟಿ ಇದೆ. ಸೊ ನಮ್ಮ ಪ್ರಾಫಿಟ್ಟು ನೋಡ್ಬೋದು. ಸ್ಲೋ ಆಗಿ ನಿಧಾನಕ್ಕೆ
ಬೆಳಗ್ಗೆ 2,000 ರೂಪಾಯಿ ಇತ್ತು, ಸ್ಲೋ ಆಗಿ ನಿಧಾನಕ್ಕೆ ಇವಾಗ 3,000 ರೂಪಾಯಿ ಆಗಿದೆ. ಸೊ ನಾನು ಸ್ಲೋ ಇದು ಮೇ ಬಿ ಇನ್ನೊಂದು 10 ನಿಮಿಷದಲ್ಲಿ ಒಂದು ಬೈಯಿಂಗ್ ಸ್ಟ್ರಾಟಜಿನೂ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿರೋದು. ಬಟ್ ಅಗೇನ್ ಮತ್ತೆ ಹೇಳ್ತೀನಿ, ಇವಾಗ ನಾವೇನು ಹೇಳ್ತಿದ್ದೀವೋ ಅದು ಬರೀ ಒಂದು ಫ್ರೇಮ್ವರ್ಕ್ ಥರ, ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇದೇ ಪಕ್ಕಾ ಸ್ಟ್ರಾಟಜಿ, ಇದು ಒಂದೇ ಸ್ಟ್ರಾಟಜಿ ಅಂತ ಏನೂ ಇಲ್ಲ. ನೀವು ಟೈಮಿಂಗ್ ಚೇಂಜ್ ಮಾಡ್ಕೋಬೋದು, ಸ್ಟಾಪ್ ಲಾಸ್ ಚೇಂಜ್ ಮಾಡ್ಕೋಬೋದು, ಟಾರ್ಗೆಟ್ ಚೇಂಜ್ ಮಾಡ್ಕೋಬೋದು. ಆಯ್ತು. ಸೊ ಇನ್ನೊಂದು ಬೈಯಿಂಗ್ ಸ್ಟ್ರಾಟಜಿಗೆ ಏನು ಮಾಡ್ತೀನಿ ಅಂದರೆ ಒಂದು ಲಿಂಕ್ ಕ್ರಿಯೇಟ್ ಮಾಡಿ ಆ ಲಿಂಕನ್ನು ಮನೋಜ್ ಸರಿಗೆ ಕೊಡ್ತೀನಿ. ಸೊ ನಿಮಗೆ ಸೆಟಪ್ ಮಾಡೋಕ್ಕೆ ಕನ್ಫ್ಯೂಷನ್ ಇದ್ದರೆ ಸುಮ್ಮನೆ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ಹೋಲ್ ಸೆಟಪ್ ನಿಮ್ಗೆ ಹಾಗೆ ಬರುತ್ತೆ. ಸೊ ಫಸ್ಟು ಅದನ್ನು ತೋರ್ಸೋಕ್ಕಿಂತ ಮುಂಚೆ ನಾವು ಸೆಟಪ್ ಮಾಡಿ ಹೋಲ್ ಬೈಯಿಂಗ್ ಸ್ಟ್ರಾಟಜಿನ ಸೆಟಪ್ ಮಾಡಿ ಫಸ್ಟ್ ಒಂದು ಸರಿ ಬ್ಯಾಕ್ ಟೆಸ್ಟ್ ಮಾಡೋಣ. ಏನು ರಿಟರ್ನ್ ಬಂದಿದೆ ಏನು ಎತ್ತ ನೋಡಿಕೊಂಡು ಆಮೇಲೆ ವಿ ವಿಲ್ ಕಂಟಿನ್ಯೂ. ಆಯಿತಾ? ಸೊ ಇದ್ರ ಪಾಡಿಗೆ ಇದು ರನ್ ಆಗ್ತಿರಲಿ. ಸೊ ಪುಟ್ ಆಪ್ಷನ್ ಬಂದು ನಮ್ಮ ನಿಫ್ಟಿ ಪುಟ್ ಆಪ್ಷನ್ ಬಂದು 8 ರೂಪಾಯಲ್ಲಿದೆ. ಬ್ಯಾಂಕ್ ನಿಫ್ಟಿ ಕಾಲ್ ಪುಟ್ ಆಪ್ಷನ್ ಬಂದು 12 ರೂಪಾಯಿ ಮತ್ತು 9 ರೂಪಾಯಲ್ಲಿದೆ. ಸೊ ನಾವು ಅಂದ್ಕೊಂಡಂಗೆ ಕನ್ಸಾಲಿಡೇಟ್ ಆಯಿತು ಅಂದರೆ ಇವತ್ತು ಸೂಪರ್ ಡೂಪರ್. ಓಕೆ, ಇದ್ಯಾಕೋ ಕಾಲ್ ಯಾಕೆ ಬರೀ ಒಂದು ಓಕೆ ಹಾಂ, ನೀವು 150 ಯಾಕೆ 150 ಇದೆ, ಇದ್ಯಾಕೆ 300 ಇದೆ ಅಂತ ಕನ್ಫ್ಯೂಸ್ ಆಗಿದ್ರೆ, ನಾನು ಸೆಕೆಂಡ್ ಟೈಮ್ ರನ್ ಮಾಡಿದ್ನಲ್ಲ ಆವಾಗ 10 ರೂಪಾಯಿ ಕ್ಲೋಸೆಸ್ಟ್ ಟು 10 ರೂಪೀಸ್ ಅಂತ ತಾನೇ ಸೆಲೆಕ್ಟ್ ಮಾಡಿದ್ದು. ಚೇಂಜ್ ಆಗಿರುತ್ತೆ ಬಿಕಾಸ್ 3 ನಿಮಿಷ ಲೇಟ್ ಆಗೋಯ್ತು. ಸೊ ಅದಕ್ಕೆ ನೀವು ಏನು ನೋಡ್ಬೋದು ಅಂದರೆ 250 ಇದೆ, ಇದು ಬಂದು 150 ಇದೆ, ನೆಕ್ಸ್ಟ್ ಸ್ಟ್ರೈಕಿಗೆ ಹೊಟ್ಟೋಗಿದೆ. ಸೊ ಇಲ್ಲಿ ನೀವೇನು ನೋಡ್ಬೋದು, ಫುಲ್ ಸ್ಟ್ರೈಕ್ ಪ್ರೈಸೇ ಚೇಂಜ್ ಆಗೋಗಿದೆ ಬಿಕಾಸ್ 3 ನಿಮಿಷ ಲೇಟ್ ಆಯಿತು. ಬಟ್ ಏನೂ ತೊಂದರೆ ಇಲ್ಲ, ಏನು 130ಗೆ ಮಾಡಬೇಕು ಅಂತ ಏನೂ ರೂಲ್ ಇಲ್ಲ, ಏನೂ ತೊಂದರೆ ಇಲ್ಲ. ಸೊ ಇದು ಇನ್ನೂ ನಂಗೆ ತಿಳಿದ ಪ್ರಕಾರ ಇನ್ನೊಂದು ನವರಲ್ಲಿ ಏನೇನು ಡಿ ಕೆ ಇರುತ್ತೋ ಮೋಸ್ಟ್ ಆಫ್ ಇಟ್ ಬಂದುಬಿಟ್ಟಿರುತ್ತೆ. ಆಮೇಲೆ ನೋಡ್ಕೊಂಡು ಎಕ್ಸಿಟ್ ಮಾಡೋ ಹಂಗಿದ್ರೆ ಒಳ್ಳೆ ಪ್ರಾಫಿಟಲ್ಲೂ ಎಕ್ಸಿಟ್ ಮಾಡ್ಕೋಬೋದು. ಸೊ ಇದನ್ನು ಹೀಗೆ ಇವಾಗ ರನ್ ಆಗಕ್ಕೆ ಬಿಟ್ಟರೆ ಆಪ್ಷನ್ಸ್ ಎಲ್ಲರಿಗೆ ಫೇವರೇಟ್ ಟೈಮ್ ಯಾವುದು ಪೋಸ್ಟ್ 1 o'clock, ಬಿಕಾಸ್ ಆವಾಗಲೇ 2 ಅವರಲ್ಲಿ ಮಾರ್ಕೆಟೇ ಮುಗ್ದೋಗುತ್ತೆ. ಸೊ ಫುಲ್ ಡಿ ಕೆ ಎಕ್ಸ್ಪೈರಿ ಡೇ ದಿನ ಆವಾಗಲೇ ಹೈಯೆಸ್ಟ್ ಡಿ ಕೆನೂ ಕೂಡ ಬರೋದು. ಇವಾಗ ಬಂದು ಬೈಯಿಂಗ್ ಸ್ಟ್ರಾಟಜಿಗೆ ಬರೋಣ. ಸೊ ಎಷ್ಟು ಜನ ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತಾಯಿದ್ದೀರಾ? ಇನ್ನು ಮನೋಜ್ ಸರ್ ಏನು ಸರ್ ಇದು? ಸೊ ಮನೋಜ್ ಸರ್ ನಿಮಗೆ ತುಂಬ ಸರಿ ಹೇಳಿರ್ಬೋದು, ಗ್ರೀನ್ ಬಟನಲ್ಲಿ ದುಡ್ಡಿಲ್ಲ, ರೆಡ್ ಬಟನಲ್ಲೇ ದುಡ್ಡಿರೋದು ಅಂತ. ರೆಡ್ ಡೇಂಜರ್ ಆದರೂ ಕೂಡ ದುಡ್ಡು ಬರೋದು ರೆಡ್ಡಿಂದಾನೆ. ಸೊ ಇವಾಗ ಅಂದರೆ ನಾನು ಫಸ್ಟೇ ಇದಕ್ಕಿಂತ ಅಂದರೆ ಇದು ಹೇಳೋಕ್ಕಿಂತ ಮುಂಚೆ ಏನು ಹೇಳಿದೆ, ಯಾರು ಜಾಸ್ತಿ ರಿಸ್ಕ್ ತೊಗೋತಾನೋ ಅವನಿಗೆ ರಿವಾರ್ಡು ಕೂಡ ಜಾಸ್ತಿ ಬರುತ್ತೆ. ಬಟ್ ಇಶ್ಯೂ ಎಲ್ಲಾಗೋದು, ಅವ್ನು ಯಾವಾಗ ಸರಿಗೆ ರಿಸ್ಕನ್ನು ಮ್ಯಾನೇಜ್ ಮಾಡಲ್ವೋ ಆವಾಗ ಎಷ್ಟೇ ರಿವಾರ್ಡ್ ಬಂದರೂ ತೊಂದರೆ ಇಲ್ಲ. ಇವಾಗ ನಿಮ್ಗೊಂದು ಸಿಂಪಲ್ ಹೇಳ್ತೀನಿ. ಇವಾಗ ಲೆಟ್ಸೆ ನೀವು 1 ಲಕ್ಷ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿದ್ರಿ, 50,000 ಕಳ್ಕೊಂಡ್ರಿ. ನೀವು ಕೆಳಗೆ ಹೋಗಿದ್ದು ಎಷ್ಟು ಪರ್ಸೆಂಟು? 50%. ಇವಾಗ ಮೇಲ್ ಬರೋಕ್ಕೆ ಎಷ್ಟು ಪರ್ಸೆಂಟ್ ಬೇಕು? 100. ಸೊ ನೀವು ಕೆಳಗೆ ಹೋಗಿದ್ದು ಬರೀ 60%, ಬಟ್ ಮೇಲ್ ಬರೋಕ್ಕೆ ಎಷ್ಟು ಬೇಕು? ಡಬಲ್, 100%. ಇವಾಗ ಲೆಟ್ಸೆ ನೀವು 1 ಲಕ್ಷ ರೂಪಾಯಿ ಹಾಕಿ ಏನೋ ಸರಿ ಹೋಗಲಿಲ್ಲ, 70% ಹೊಟ್ಟೋಯ್ತು. ಆಯಿತಾ? ಅದು 80% ಹೋಯ್ತು. ಆಯಿತಾ? ಇದು ಏನೋ ನಿಮ್ದು ಎಷ್ಟೇ ಇದಾದರೂ ಫುಲ್ ಈ 10 ರೂಪಾಯಿ ಆಪ್ಷನನ್ನೇ ಬೈ ಮಾಡಿದ್ರಿ, ಮಾರ್ಕೆಟ್ ಒಂದೇ ಸರಿ ಝುಪ್ ಅಂತ ಮೇಲೆ ಹೊಟ್ಟೋಯ್ತು. ಸೊ ಈ ಪುಟ್ ಆಪ್ಷನ್ 80 ಫುಲ್ ಕ್ಯಾಪಿಟಲ್ ಹಾಕಿ ಬೈ ಮಾಡಿದ್ದು ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಮತ್ತೆ ಬರೋಣ, ಕಳ್ಕೊಂಡಿರೋದೆಷ್ಟು? ಇವಾಗ ವಾಪಸ್ ನಿಮ್ಮ ಕ್ಯಾಪಿಟಲನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು? ಹಾಂ, 80% ಅಲ್ಲ, ಎಷ್ಟು? 160 ರಾಂಗು. ನಿಮ್ಮ ಹತ್ರ ಮಿಕ್ಕಿರೋದು 100 ರೂಪಾಯಿ ಹಾಕಿದ್ರಿ ಅಂದ್ಕೊಳ್ಳಿ, ಹಾಂ, 500% ಬೇಕು. 500%. ಯಾಕೆಂದರೆ 100 ರೂಪಾಯಿ ಇದ್ದರೆ ನಿಮ್ಮ ಕ್ಯಾಪಿಟಲ್ 20 ರೂಪಾಯಿ ಆಗಿರುತ್ತೆ. 80% ನೀವು ಕಳ್ಕೊಂಡ್ರಿ ಅಂದರೆ ನಿಮ್ಮ ಕ್ಯಾಪಿಟಲ್ ಬರೀ 20 ರೂಪಾಯಿ ಇರುತ್ತೆ. ಇವಾಗ 20 ರೂಪಾಯಿನ ನಿಮ್ಮ ಕ್ಯಾಪಿಟಲ್ ರಿಕವರ್ ಮಾಡೋಕ್ಕೆ ವಾಪಸ್ 100 ರೂಪಾಯಿ ಮಾಡಬೇಕು. ಎಷ್ಟು ಟೈಮ್ಸ್? 5 ಟೈಮ್ಸ್. 20 ರೂಪಾಯಿ 100 ರೂಪಾಯಿ ಆಗೋಕ್ಕೆ ಬೇಕಾಗಿರೋದು 5 ಟೈಮ್ಸ್. 500% ಮಾಡಬೇಕು ನೀವು 80 ರೂಪಾಯಿ ಕಳ್ಕೊಂಡ್ರೆ ಅಥವಾ 80% ಕಳ್ಕೊಂಡ್ರೆ. ಬಟ್ ಅದೇ 1% ಕಳ್ಕೊಳ್ಳಿ, ಎಷ್ಟು ಮಾಡಬೇಕು? 2% ಅಲ್ಲ, 1% ಕಳ್ಕೊಂಡ್ರೆ 1.01% ಮಾಡಬೇಕು. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದೇನು, ಜಾಸ್ತಿ ಕಳ್ಕೊಂಡಷ್ಟು ನಮಗೆ ಮೇಲ್ ಬರೋಕ್ಕೆ ಕಷ್ಟ. ಹಾಂ, ಯಾವಾಗ ಜಾಸ್ತಿ ಕಳ್ಕೊತೀವೋ ಮೇಲ್ ಬರೋಕ್ಕೆ ನಮಗೆ ಕಷ್ಟ, ಜಾಸ್ತಿ ಕಷ್ಟ ಆಗ್ತಾ ಹೋಗುತ್ತೆ. 10% ಕಳ್ಕೊಂಡ್ರೆ 11% ಬೇಕು, 20% ಕಳ್ಕೊಂಡ್ರೆ 25% ಬೇಕು.
30% ಕಳ್ಕೊಂಡ್ರೆ 50% ವಾಪಸ್ ಬರೋಕ್ಕೆ ಬೇಕು, 50% ಕಳ್ಕೊಂಡ್ರೆ 100% ಬೇಕು. ನೀವು ಯಾವಾಗ ಜಾಸ್ತಿ ಕಳ್ಕೊತಿರೋ ಮೇಲ್ ಬರೋಕ್ಕೆ ಅಷ್ಟೇ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಬೈಯರ್ ಆಗಿ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಕಡೆಗೆ ಯಾವಾಗಲೂ ರಿವಾರ್ಡ್ ಅನ್ನೋದು ಇರುತ್ತೆ. ಸೊ ನೀವು ಚೆನ್ನಾಗಿ ನಿಮ್ಮ ಟ್ರೇಡ್ ಹೋಯ್ತು ಅಂದರೆ ನೀವು ಯಾವಾಗಲೂ ದುಡ್ಡು ಮಾಡ್ತೀರಾ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಿಮ್ಮ ರಿಸ್ಕನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಸೊ ನೀವು ಸೆಲ್ಲಿಂಗ್ ಮಾಡ್ತಿದ್ದೀರೋ ಬೈಯಿಂಗ್ ಮಾಡ್ತಿದ್ದೀರೋ ಮ್ಯಾಟರ್ ಆಗಲ್ಲ. ಇಲ್ಲಿ ಎಷ್ಟು ಜನ ಯಾವತ್ತಾರು ಒಂದಿನ ದುಡ್ಡು ಹಾಕಿ ಅವ್ರ ಅರ್ಧ ಕ್ಯಾಪಿಟಲ್ಲು ಜಸ್ಟ್ ಬಿಕಾಸ್ ಅವ್ರು ಪ್ರಾಪರ್ ಟೈಮಿಗೆ ಕಟ್ ಮಾಡಿಲ್ಲ ಅಂತ ಕಳ್ಕೊಂಡಿರೋರು ಎಷ್ಟು ಜನ ಇದ್ದಾರೆ? ತುಂಬ ಜನ ಇರ್ತಾರೆ. ನಾನು ಕಳ್ಕೊಂಡಿದ್ದೀನಿ, ಅದಕ್ಕೆ ಗೊತ್ತು. 10,000 ಹಾಕಿ ಅವತ್ತು 5,000 ರೂಪಾಯಿ ಹೊಟ್ಟೋಗಿರುತ್ತೆ ಅಕೌಂಟಲ್ಲಿ. ಆ ಥರ ಎಷ್ಟು ಜನ ಇದ್ದಾರೆ ಕೈ? ಸೊ ಸೊ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಕೆಳಗಡೆ ಒಬ್ಬರು ಬಂದಿದ್ರು, ಲೈಕ್ ಇಲ್ಲೇ ಟಿ ಡಿ ಅಕ್ಕ, ನಾವು ಅವ್ರ ಹೆಸರು ಮರ್ತೋಯ್ತು. ಸೊ ಅವ್ರಿಗೆ ಇದು ಸರ್ದು ಸ್ಟ್ರಾಟಜಿ ಗಾಮಾ 1 ಗಾಮಾ 2 ಯಾವುದೋ ಪ್ರಾಫಿಟ್ ಮಾಡ್ತಿದ್ರು. ಸೊ ಅವ್ರು ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತಿದ್ದಾರೆ. ಸೊ ಅವ್ರು ನಂಗೆ ಹೇಳಿದ್ರು, ಓಕೆ ನಂದು ಈ ತಿಂಗಳು 27,000 ರೂಪಾಯಿ ಆಯಿತು, ಐ ಆಮ್ ವೆರಿ ಹ್ಯಾಪಿ ಅಂತ. ಬಟ್ ಅವ್ರು 27,000 ರೂಪಾಯಿ ಈ ತಿಂಗಳು ಆಗಿದ್ರು. ಈ ವಾರ ಸೊ ಅವ್ರೇನಂದ್ರು ಅಂದರೆ, ನಾನು ಪ್ರಾಫಿಟ್ ಬರುವಾಗೆಲ್ಲ ಸರ್ 3,500 ತೆಗಿತೀನಿ. ನಂಗೆ ಯಾರು ಮರ್ತೋಯ್ತು, ಕೈ ಎತ್ಬೋದು ಯಾರು ಹೇಳಿದ್ರು ಅಂತ. ನೀವಲ್ಲ. ಸೊ ಹೋದ್ರ ಅವರು? ಓಕೆ ಓಕೆ ಹಾಂ. ಪ್ರಾಫಿಟ್ ಬರುವಾಗೆಲ್ಲ 3,500 ತೆಗಿತೀನಿ. ಲಾಸ್ ಸರಿ ಆಯಿತು, ಪ್ರಾಫಿಟ್ ಬರುವಾಗ 3,500 ತೆಗಿತೀರಾ. ಬಟ್ ಲಾಸ್ ಹೋಗುವಾಗ ಏನು ಅಂದರೆ, ಸರ್ ಲಾಸ್ ಹೋಗುವಾಗ ಫುಲ್ ಫೈರ್ ಫೈಟ್ ಮಾಡ್ತೀನಿ ಅಂದರೆ. ಸರಿ, ಫೈರ್ ಫೈಟ್ ಏನೋ ಮಾಡ್ತೀರಾ, ಯಾವ ಪಾಯಿಂಟ್ ತನಕ ಫೈರ್ ಫೈಟ್ ಮಾಡ್ತೀರಾ? 1 ಪಾಯಿಂಟಲ್ಲಿ ನಿಲ್ಲಿಸ್ಬೇಕು ತಾನೆ. ನೀವು ಫುಲ್ಲು 100% ಪ್ರಾಫಿಟ್ ಬರೋ ತನಕ ಯಾರು ಕೂತ್ಕೊಂಡು ಫೈರ್ ಫೈಟ್ ಮಾಡೋಕ್ಕಂತೂ ಚಾನ್ಸ್ ಇಲ್ಲ. ಯಾವ್ದಾದ್ರು 1 ಪಾಯಿಂಟಲ್ಲಿ ಫೈರ್ ಫೈಟಿಂಗು ಸ್ಟಾಪ್ ಆಗಬೇಕು. ಸೊ ನಾನು ಅದಕ್ಕೆ ಕೇಳಿದೆ, ಓಕೆ ಇವಾಗ ಅವ್ರು ಹೇಳಿದ್ರು, ಸರ್ ಈ ವಾರ ಸ್ವಲ್ಪ ಜಾಸ್ತಿ ಲಾಸ್ ಆಗೋಯ್ತು. ನಿನ್ನೆ ಮಾರ್ಕೆಟ್ ರ್ಯಾಲಿ ಆದಾಗ 12,000 ರೂಪಾಯಿ ಲಾಸ್ ಹೋಗಿತ್ತು. ಬಟ್ ಇವತ್ತು ಕನ್ಸಾಲಿಡೇಟ್ ಆಗಿ ಕಡಿಮೆ ಬಂದಿದ್ದರಿಂದ 6,000 ರೂಪಾಯಿಗೆ ಬಂತು ಅಂತ. ಸೊ ನಾನು ಕೇಳಿದ್ದಿಷ್ಟೇ, 6,000 ರೂಪಾಯಿ ಇವಾಗ 6,000 ರೂಪಾಯಿ ಇದೆ, ನಿನ್ನೆ 12,000 ರೂಪಾಯಿ ಇತ್ತು. ಇದನ್ನೇ ನೀವು 3,000 ರೂಪಾಯಿಗೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ರೆ, ಸೊ ಅದು 6,000 ರೂಪಾಯಿಗೂ ಹೋಗ್ತಿರ್ಲಿಲ್ಲ, 12,000 ರೂಪಾಯಿಗೂ ಹೋಗ್ತಿರ್ಲಿಲ್ಲ, 3,000 ರೂಪಾಯಲ್ಲೇ ಸ್ಟಾಪ್ ಆಗೋಗಿರೋದು. ಇವಾಗ ಅದು ರಿಕವರ್ ಆಗಿ ಪ್ರಾಫಿಟಿಗೂ ಬರ್ಬೋದು, ಗೊತ್ತಿಲ್ಲ. ಅಥವಾ 6,000 ರೂಪಾಯಿಂದ ವಾಪಸ್ 15,000 ರೂಪಾಯಿಗೂ ಆಗ್ಬೋದು, ಗೊತ್ತಿಲ್ಲ. ಬಟ್ ನೀವು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅವರು 3 ತಿಂಗಳು ಮಾಡಿ 27,000 ರೂಪಾಯಿ ಮಾಡಿದ್ದಾರೆ. ಸೊ ಅಸ್ಯೂಮಿಂಗ್ ಏನೋ ಅಪ್ಪಿತಪ್ಪಿ ಏನೋ ಆಯಿತು, ಆ 27,000 ರೂಪಾಯಿ ಒಂದೇ ವಾರದಲ್ಲಿ ಹೋಯ್ತು ಅಂದರೆ ಪಾಯಿಂಟ್ ಏನು? 3 ತಿಂಗಳು ಮಾಡಿದ ಟ್ರೇಡ್ ಇಡೀ ಒಂದೇ ಸರಿಗೆ ವ್ಯರ್ಥ, ಏನು ಯೂಸೇ ಇಲ್ಲ. 27,000 ರೂಪಾಯಿ ನೀವು 3 ತಿಂಗಳು, ಅದು ನಂಗೆ ಎಷ್ಟು ಮಂತ್ಸ್ ಹೇಳಿದ್ರು ಮರ್ತೋಯ್ತು, 1 ತಿಂಗಳೋ 2 ತಿಂಗಳು ಅಷ್ಟು ಮಾಡಿ ನೀವು ಒಂದೇ ಸರಿ ಒಂದೇ ಟ್ರೇಡಲ್ಲಿ 27,000 ರೂಪಾಯಿ ಕಳ್ಕೊಂಡ್ರಿ ಅಂದರೆ ಪಾಯಿಂಟೇ ಇಲ್ಲ. ಒಂದು ಇನ್ಸಿಡೆಂಟ್ ಇತ್ತು US ಅಲ್ಲಿ. ಸೊ ಎಲ್ಲ ಫೈರನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು ಅಂತ. ಸೊ ಫಾರೆಸ್ಟ್ ಫೈರ್ಸ್ ಆಗುತ್ತಲ್ಲ, ಕೆಲವು ಸರಿ ಫಾರೆಸ್ಟ್ ಫೈರ್ ನ್ಯಾಚುರಲ್ಲಾಗಿ ಆಗೋದು. ಸೊ ಯಾರು ಮನುಷ್ಯ ಹೋಗ್ಬೇಕು ಬೆಂಕಿ ಹಾಕಲ್ಲ. ಸೊ ನ್ಯಾಚುರಲ್ಲಾಗಿ ಯಾಕೆ ಆಗುತ್ತೆ? ಸೊ ಯಾವಾಗ ಇದು ತುಂಬ ಗಿಡ ಮರ ಬೆಳ್ಕೊಳತ್ತೋ, ಯಾವಾಗಲೂ ಇದಾಗತ್ತಲ್ಲ, ಸೊ ಆ ಲ್ಯಾಂಡ್ ಇಡೀ ಕ್ಲಿಯರ್ ಆಗುತ್ತೆ. ಸೊ ಆ ಸೇಮ್ ಏನು ಬರ್ನ್ ಆಗಿರುತ್ತಲ್ಲ, ದಟ್ ಓನ್ಲಿ ಬಿಕಮ್ಸ್ ದ ಫರ್ಟಿಲೈಸರ್. ಹೊಸ ಮರ ಹೊಸ ಗಿಡಗಳು ಅದೇ ಜಾಗದಲ್ಲಿ ಬೆಳ್ಕೊಳ್ಳುತ್ತೆ. ಸೊ ವಿ ಗೆಟ್ ಅ ಹೋಲ್ ನ್ಯೂ ಫಾರೆಸ್ಟ್. ಸೊ ಇದು ವರ್ಷ ಏನಾಗಲ್ಲ, ಯಾವಾಗಲೂ ಒಂದೊಂದು ಸರಿ ಆಗೋದು. ಇಟ್ ಈಸ್ ಅ ನ್ಯಾಚುರಲ್ ಪ್ರೋಸೆಸ್. ಸೊ ನಾವು ಬರೋ ಫೈರನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು 1800s ಯಾರಿಗೂ ಗೊತ್ತಿರಲಿಲ್ಲ. ಸೊ ಬರೋ ಫೈರನ್ನೆಲ್ಲ ಲೈಕ್ ಏನು ಅಂದ್ಕೊಂಡು ಅಂದರೆ, ಎಲ್ಲ ಫೈರು ಕೆಟ್ಟದು. ಸೊ ಏನು ಎಲ್ಲೆಲ್ಲಿ ಬೆಂಕಿ ಬರುತ್ತೋ ಹೋಗಿ ಸ್ಟಾಪ್ ಮಾಡಬೇಕು ಅಂತ. ಸೊ ಒಂದು 12 ಜನ ಫೈರ್ ಫೈಟರ್ಸ್ ಹೋದರು. ಸೊ 12 ಜನ ಫೈರ್ ಫೈಟರ್ಸ್ ಹೋದವರು, ಲೈಕ್ ಫೈರ್ ಫೈಟಿಂಗಲ್ಲಿ ಏನಾಗಿರುತ್ತೆ ಅಂದರೆ, ಇವಾಗ ನೀವು ಇದು ಅಗ್ನಿಶಾಮಕ ತಂಡಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ನೀವು ಇಲ್ಲಿ ಬೆನ್ನ ಮೇಲೆ ಒಂದು 20 kg ಇದು ಸಿಲಿಂಡರು ಅದು ಇದು ಕ್ಯಾರಿ ಮಾಡಿರ್ತೀರ. ಸೊ ನಿಮ್ಗೆ ಅದು ಟ್ರೈನಿಂಗಲ್ಲಿ ಅಭ್ಯಾಸ ಆಗೋಗಿರುತ್ತೆ. ನೀವು ರಿಯಲೈಸೇ ಮಾಡ್ಕೊಳ್ಳಲ್ಲ, ಓಕೆ ನಿಮ್ಮ ಮೇಲೆ ಒಂದು 20 kg 15 kg ತೂಕ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಆಗಿರಲ್ಲ. ಸೊ ಇದೇ ರೀತಿಲಿ ಇದು ಐ ಥಿಂಕ್ 1850 ಏನೋ US ಅಲ್ಲಿ ಕಳಿಸಿದ್ರು. ಸೊ ಫುಲ್ ಫೈರ್, ಇದು ಒಂದು ಕಾಡಿಗೆ ಬೆಂಕಿ ಹತ್ಕೊಂಡಿತ್ತು. ಸೊ ಫುಲ್ ಫೈರ್ ಫೈಟಿಂಗ್ ಮಾಡ್ತಿದ್ರು. ಆ ಫೈರ್ ಎಷ್ಟು ಬೇಗ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಇವ್ರು 12 ಜನ ಹೋಗಿದ್ದು. ಅವ್ರು ಏನು ಮಾಡಿದ್ರು ಕೂಡ ಆ ಫೈರನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ.
ಆಮೇಲೆ 1 ಪಾಯಿಂಟ್ ಆದಮೇಲೆ ಬೇಗ 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 ಹರಡಕ್ಕೆ ಸ್ಟಾರ್ಟ್ ಆಯಿತು, ಓಡಬೇಕಾಯ್ತು. ಇವರಿಗೆ ಮೈಂಡಲ್ಲಿ ಹೆಂಗೆ ಇದಾಗೋಗಿರುತ್ತೆ ಅಂದರೆ ಓಕೆ ನನ್ನ ಮೇಲೆ ಇದೆ ಅನ್ನೋದೇ ಮರ್ತೋಗಿರುತ್ತೆ. ಇವಾಗ ಇಮ್ಯಾಜಿನ್ ಮಾಡಿ, 20 kg ತೂಕನ ಕೆಳಗಡೆ ಹಾಕಿದ್ರೆ ಎಷ್ಟು ಬೇಗ ಓಡ್ಬೋದು. ಸೊ ಅವ್ರ ಮೈಂಡಲ್ಲಿ ಏನಾಗೋಗಿರುತ್ತೆ ಅಂದರೆ ಅದು ರಿಯಲೈಸೇ ಆಗಲ್ಲ ಆ ಪಾಯಿಂಟಿಗೆ, ಓಕೆ ನಾನು ಬಿಟ್ಬಿಟ್ಟು ಫಾಸ್ಟಾಗಿ ಓಡ್ಬೋದು ಅಂತ. ಸೊ ಇವಾಗ ಹಾಗೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮುಂದೆ ಬೇಗ ಹೋಗ್ತಿರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ 8 ಜನ ಬೆಂಕಿಯಿಂದ ಸುಟ್ಟೋಗ್ತಾರೆ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಒಬ್ಬ ಏನು ಮಾಡ್ತಾನೆ ಅಂದರೆ ಹಿ ವಿಲ್ ಬಿ ವೆರಿ ಸ್ಮಾರ್ಟ್. ಸೊ ಇದು ಆ್ಯಕ್ಚುಲಿ ಥಿಂಕ್ ಅಗೇನ್ ಅಂತ ಒಂದು ಬುಕ್ ಇದೆ. ಆ ಬುಕ್ ಯಾರು ಓದಿದ್ರೆ ಅದರಲ್ಲಿ ಫಸ್ಟ್ ಸ್ಟೋರಿ ಬರೋದೇ ಈ ಸ್ಟೋರಿ, ಸೊ ಅವ್ರಿಗೆ ಗೊತ್ತಿರುತ್ತೆ ಆಯಿತಾ. ಸೊ ಒಬ್ಬ ಏನು ಮಾಡ್ತಾನೆ ಅಂದರೆ ಇವಾಗ ಬೆಂಕಿ ನನ್ನ ಹತ್ರ ಬರಬೇಕು ಅಂದರೆ ಏನಾದರೂ ಸುಟ್ಕೊಂಡು ಬರ್ತಾನೆ ಬರಬೇಕು. ಅಲ್ಲಿಂದ ಮುಂದೆ ಏನಾದರೂ ಸುಟ್ಕೊಂಡು ಹಿಂಗೆ ಬಂದರೆ ತಾನೇ ಬೆಂಕಿ ನನ್ನನ್ನು ಸುಡೋಕ್ಕೆ. ಸೊ ಅವನು ಓಡ್ತಾನೆ, ಅವನಿಗೆ ರಿಯಲೈಸ್ ಆಗುತ್ತೆ ಬೆಂಕಿ ನನಗಿಂತ ಫಾಸ್ಟಾಗಿ ಬರ್ತದೆ, ನನಗಿಂತ ಬೇಗ ಬರ್ತದೆ. ಅವನು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ದೂರದಲ್ಲಿರೋದ್ರಿಂದ ಅವನು ಲೈಟರ್ ಮ್ಯಾಚ್ ಸ್ಟಿಕ್ ತೊಗೊಂಡು ಅವನ ಸುತ್ತಮುತ್ತ ಏನೇನಿರುತ್ತೋ ಫಸ್ಟ್ ಅವನೇ ಸುಟ್ಬಿಡ್ತಾನೆ. ಅದನ್ನು ಬೆಂಕಿ ಬರೋಕ್ಕಿಂತ ಮುಂಚೆ ಅವನೇ ಸುಟ್ಬಿಡ್ತಾನೆ. ಸೊ ಇವಾಗ ಏನಾಗುತ್ತೆ, ಬೆಂಕಿ ಹಿಂಗೆ ಬರುತ್ತೆ, ಅವನ ಸುತ್ತ ಹೊಟ್ಟೋಗುತ್ತೆ, ಅವನು ಫುಲ್ ಹಿಂಗೆ ಮರ್ಚ್ಕೊಂಡು ಆಬ್ವಿಯಸ್ಲಿ ಹೊಗೆಗೆ ಎಲ್ಲ ಬರ್ತಿರತ್ತೆ. ಬಟ್ ಅವನೊಬ್ಬನೇ ಇಡೀ ಇದರಲ್ಲಿ ಅವನೊಬ್ಬನೇ ಬದುಕಿ ಬರೋದು. ಯಾಕೆಂದರೆ ಅವನು ಆ ಪಾಯಿಂಟಲ್ಲಿ ತಲೆ ಯೂಸ್ ಮಾಡಿ ಓಕೆ ನಂಗೆ ಇದು ಬೇಡ ಅಂತ ಅವನು ಓಡ್ಬೋದಿತ್ತು, ಓಡ್ಕೊಂಡು ತಪ್ಪಿಸ್ಕೋಬೋದಿತ್ತೇನೋ ಗೊತ್ತಿಲ್ಲ, ಅವನು ದೂರದಲ್ಲಿದ್ದ. ಬಟ್ ಅವನು ಆಗ ತಲೆ ಯೂಸ್ ಮಾಡಿ ಓಕೆ ಫಸ್ಟ್ ಏನು ಯು ಹ್ಯಾವ್ ಟು ಸೇವ್ ಯುವರ್ ಸೆಲ್ಫ್, ದೆನ್ ಯು ಡೂ ಫೈರ್ ಫೈಟಿಂಗ್. ಫೈರ್ ಫೈಟಿಂಗ್ ಇಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ಸೇವ್ ಯುವರ್ ಸೆಲ್ಫ್. ಸಮ್ಟೈಮ್ಸ್ ಪರವಾಗಿಲ್ಲ, ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ, ಬಿಟ್ಬಿಡಿ, ಫೈರ್ ಬರ್ನ್ ಆಗಕ್ಕೆ ಬಿಟ್ಬಿಡಿ, ಬಟ್ ನೀವು ಆಚೆ ಇರಬೇಕಷ್ಟೇ. ನೆನ್ನೆ ಆಪ್ಷನ್ನೇ ನೋಡ್ಬೋದು, ನೆನ್ನೆ ಯಾರು ಟ್ರೇಡ್ ಮಾಡಿದಿರೋ ಕಾಲ್ ಆಪ್ಷನು 20 ರೂಪಾಯಿ 10 ರೂಪಾಯಲ್ಲಿ ಇದ್ದಿದ್ದೆಲ್ಲ 100 ರೂಪಾಯಿಗೆ ಹೋಯ್ತು ಕಾಲ್ ಆಪ್ಷನು. ಸೊ ಇಲ್ಲಿ ನೀವು ಸ್ಟಕ್ ಆಗಬಾರ್ದು. ಎಂಡ್ ಆಫ್ ದ ಡೇ ದಟ್ ಈಸ್ ದ ಗೋಲ್. ಡೋಂಟ್ ಗೆಟ್ ಸ್ಟಕ್ ಇನ್ ಎನಿ ರಾಂಗ್ ಆಪ್ಷನ್, ರಾಂಗ್ ಟ್ರೇಡ್. ಕಮ್ ಔಟ್ ಆಫ್ ದ ಟ್ರೇಡ್. ಇವನ್ ಇಫ್ ಯು ಆರ್ ನಾಟ್ ದೇರ್ ಇನ್ ದ ಟ್ರೇಡ್, ಯು ವಿಲ್ ಬಿ ಅಲೈವ್. ನೆಕ್ಸ್ಟ್ ಡೇಗೆ ನೀವು ಇದು ಮಾಡೋಕ್ಕೆ ಯು ವಿಲ್ ಸ್ಟಿಲ್ ಬಿ ಅಲೈವ್. ಸೊ ಒಂದು ಫೇಮಸ್ ಕೋಟ್ ಇದೆ ಮಾರ್ಕೆಟಲ್ಲಿ. ಸೊ ಯು ಚೂಸ್ ಇನ್ ದ ಬ್ಯಾಟಲ್ ವಾಟ್ ಯು ಚೂಸ್, ಆಯಿತಾ. ಯು ಶುಡ್ ನಾಟ್ ಡೈ. ಇಟ್ ಈಸ್ ಓಕೆ ಟು ಲೂಸ್ ದ ಬ್ಯಾಟಲ್, ಬಟ್ ಯು ಶುಡ್ ನಾಟ್ ಡೈ. ಸೊ ಇಟ್ ಈಸ್ ಅಪ್ಲಿಕಬಲ್ ಬರೀ ಟ್ರೇಡಿಂಗಿಗಲ್ಲ, ಎಲ್ಲೇ ಹೋದ್ರೂ ದ ಬ್ಯಾಟಲ್ಸ್ ವಿಚ್ ಯು ಚೂಸ್. ಅಂದರೆ ಏನು ಟ್ರೇಡಿಂಗಿಗೆ ಬಂದರೆ ದ ಟ್ರೇಡ್ಸ್ ವಾಟ್ ಯು ಟೇಕ್. ಇನ್ ದ ಟ್ರೇಡ್ ಯು ಶುಡ್ ಮೇಕ್ ಶೋರ್ ಇಟ್ಸ್ ಓಕೆ ಟು ಲೂಸ್, ಬಟ್ ಯು ಶುಡ್ ನಾಟ್ ಡೈ. ಸೊ ಇವಾಗ ಮೋಸ್ಟ್ ಆಫ್ ಅಸ್ ಏನು ಮಾಡೋದು ಮಿಸ್ಟೇಕ್ ಅಂದರೆ ನಾವು ಯಾವಾಗ ಡಿಸಿಪ್ಲಿನ್ನು ರಿಸ್ಕ್ ಮ್ಯಾನೇಜ್ಮೆಂಟು ಫಾಲೋ ಮಾಡಲ್ವೋ ಅರ್ಧಕ್ಕರ್ಧ ಹೋಗುತ್ತೆ. ಇವಾಗ ನಮ್ಮ ಕಷ್ಟಪಟ್ಟು 100% ಮಾಡೋದು ಹುಡುಗಾಟ ಅಲ್ಲ. ಲೈಕ್ ಸೆಲ್ಲಿಂಗಲ್ಲಿ ಮಾಡಬೇಕು ಅಂದರೆ 3 ವರ್ಷ ಬೇಕು, ಬೈಯಿಂಗಲ್ಲಿ ಮಾಡಬೇಕು ಅಂದರೆ ಲಕ್ಷಣ ಇದ್ದರೆ ನಾಳೆ ಬರುತ್ತೆ. ಸೊ ಕಷ್ಟಪಟ್ಟು ಮಾಡಿರೋದು ಒಂದು ಸರಿ 80% ನೀವು ಕಳ್ಕೊಂಡ್ರಿ, 50% ಕಳ್ಕೊಂಡ್ರಿ ಅಂದರೆ ನಿಮ್ದು ಆಲ್ಮೋಸ್ಟ್ ಕೆರಿಯರೇ ಹೋಯ್ತು ಅಂದ್ಕೊಳ್ಳಿ. ಬಿಕಾಸ್ 500% ಮಾಡಬೇಕಾಗತ್ತೆ. ಇಲ್ಲಾಂದರೆ ದೂರದಿಂದ ಬೇರೆ ಎಲ್ಲಿಂದ ನಾವು ತಂದು ಕ್ಯಾಪಿಟಲ್ ಹಾಕಿ ಮತ್ತೆ ಮಾಡಬೇಕು. ಸೊ ನಾನು ಹೇಳೋದೇನು ಅಂದರೆ ನೀವು ಪದೇ ಪದೇ ನಿಮ್ಮ ಅಕೌಂಟಿಗೆ ಕ್ಯಾಪಿಟಲನ್ನು ತಂದು ಹಾಕಿದ್ರೆ ನೀವು ಒಳ್ಳೆ ಟ್ರೇಡರ್ಸ್ ಅಲ್ಲ. ನೀವು ಒಂದು ಸರಿ ಫಂಡ್ ಮಾಡೋ ಅಕೌಂಟು ನೀವು 1 ವರ್ಷ ಆಗಲಿ 2 ವರ್ಷ ಆಗಲಿ ಮತ್ತೆ ನೀವು ದುಡ್ಡು ಹಾಕೋ ನೆಸೆಸಿಟಿನೇ ಇಲ್ಲ. ಸೊ ನೀವು ದುಡ್ಡು ಎಕ್ಸ್ಟ್ರಾ ಏನಕ್ಕೆ ಹಾಕ್ಬೋದು, ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ, ಸರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ತಂದು ಹಾಕಿ. ಯಾವಾಗ ಇದನ್ನು ನೀವು ತಮ್ ರೂಲ್ ಅಂತ ಕರೀತಾರಲ್ಲ ಇಂಗ್ಲೀಷಲ್ಲಿ, ನನಗೆ ಕನ್ನಡದಲ್ಲಿ ಅದಕ್ಕೇನು ಪದ ಗೊತ್ತಿಲ್ಲ, ತಮ್ ರೂಲ್ ಅಂತ ಕರೀತಾರಲ್ಲ. ನೀವು 3 ತಿಂಗಳು ಒಳಗಡೆ ಯಾವತ್ತಾರು ನಿಮ್ಮ ಅಕೌಂಟನ್ನು ಮತ್ತೆ ರೀಫಂಡ್ ಮಾಡಿದರೆ ಅಥವಾ ನೀವು ದುಡ್ಡು ಕಳ್ಕೊಂಡ್ರು ವಾಪಸ್ ಫಂಡ್ ಹಾಕಿದರೆ ಸೊ ಅಸ್ಯೂಮ್ ದಟ್ ನೀವು ಒಳ್ಳೆ ಟ್ರೇಡರ್ಸ್ ಅಲ್ಲ. ಸೊ ಅಂದರೆ ನೀವು ಟ್ರೇಡಿಂಗಲ್ಲಿ ತಪ್ಪು ಮಾಡ್ತಿದ್ದೀರ. ಸೊ 3 ತಿಂಗಳಲ್ಲಿ ಪದೇ ಪದೇ ತಂದು ದುಡ್ಡು ಹಾಕೋ ನೆಸೆಸಿಟಿನೇ ಬರಲ್ಲ ನೀವು ಚೆನ್ನಾಗಿ ಟ್ರೇಡ್ ಮಾಡಿದರೆ. ಸೊ ನೀವು ಅದಕ್ಕೆ ಏನು ಮಾಡಬೇಕು, ಆ ಥರ ಟೈಮ್ ಬಂತು ಅಂದರೆ ಸ್ವಲ್ಪ ಸ್ಟಾಪ್ ಮಾಡಿ ಸ್ಲೋ ಆಗಿ ಒಂದೇ ಲಾಟ್ ಮಾಡಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿಕೊಂಡು ಏನು ವರ್ಕ್ ಆಗ್ತಿದೆ ಏನು ವರ್ಕ್ ಆಗ್ತಿಲ್ಲ ನೋಡಿಕೊಂಡು ವಾಪಸ್ ಬಂದು ಮತ್ತೆ ಟ್ರೇಡ್ ಮಾಡಬೇಕು. ಸೊ ಇವಾಗ ಇದು ನೋಡಿದ್ರೆ ಮಾರ್ಕೆಟು ಪಾಸಿಟಿವೇ ಬಂದುಬಿಡ್ತು ನಿಫ್ಟಿ. ಸೊ ಈ ನಿಫ್ಟಿ 0 ಇನ್ನೇನಿದೆ, ಇನ್ನು 0 ಆಗುತ್ತೆ. ಇಲ್ಲಿ ಬ್ಯಾಂಕ್ ನಿಫ್ಟಿ 1 ಸ್ಟಾಪ್ ಲಾಸ್ ಹೊಡಿತು, 2ನೇದು ಸ್ಟಾಪ್ ಲಾಸ್ ಹೊಡೆದಿದೆ. ಸೊ ಇನ್ನು ಮಿಕ್ಕಿರೋದು ಈ 3 ರೂಪಾಯಿ 2 ರೂಪಾಯಿ 3 ರೂಪಾಯಿ. ಸೊ ಅದೆಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ಈ ಕಾಲ್ ಆಪ್ಷನನ್ನು ತೆಗೆದುಬಿಡ್ತೀನಿ. ಸೊ ಕಾಲ್ ಆಪ್ಷನನ್ನು ಇಟ್ಕೊಳ್ಳೋದು ಬೇಡ, ಹೆಜ್ಜಿದು, ಬಿಕಾಸ್ ಕಾಲ್ ಆಪ್ಷನ್ 2 ಸ್ಟಾಪ್ ಲಾಸ್ ಹೊಡ್ತಿದೆ, ನಂಗೆ ಮಾತಾಡ್ತಾ ಗೊತ್ತೂ ಆಗಿಲ್ಲ.
ಸೊ ಇನ್ನು ಮೂರೇ ಸ್ಟಾಪ್ ಲಾಸ್ ಇರೋದು 14 ರೂಪಾಯಿಗೆ ಪುಟ್ ಸ್ಟಾಪ್ ಲಾಸ್ ಬರುತ್ತೆ ಬ್ಯಾಂಕ್ ನಿಫ್ಟಿದು. ಇದು ನಿಫ್ಟಿ ಪುಟ್ ಸ್ಟಾಪ್ ಲಾಸ್ ಬಂದು 38 ರೂಪಾಯಿ ಬರುತ್ತೆ. ಈ ಪಾಯಿಂಟಿಂದ ನಾನು 38 ರೂಪಾಯಿಗೆ ಏನಾದ್ರು ಹೋಗಿ ಹೊಡಿತು ಅಂದರೆ ನಾನು ಇವಾಗ ಏನೇನು ಮಾಡಿದ್ದೀನೋ ಎಲ್ಲ ವೈಪೌಟ್ ಆಗೋದ್ರಿಂದ ನಾವೇನು ಮಾಡೋಣ ಅಂದರೆ ಇದು 2 ರೂಪಾಯಲ್ಲಿದೆ. ಮುಂಚೆ ಡಿಸ್ಕಸ್ ಮಾಡ್ದಂಗೆ ಇದನ್ನು ಫುಲ್ಲು ನೀವು ನೋಡ್ಬೋದು 3 ಸ್ಟ್ರಾಟಜಿ ಹಾಕಿದ್ದೀರ. ಬ್ಯಾಂಕ್ ನಿಫ್ಟಿಲಿ ಜಾಸ್ತಿ ಏನು ಪ್ರಾಫಿಟ್ ಬಂದಿಲ್ಲ, ಆಲ್ಮೋಸ್ಟ್ 150 ರೂಪಾಯಿ ಲಾಸ್ ಇದೆ, ಕರೆಕ್ಟ್ ಅಲ್ಲ? ಸೊ ಇವಾಗ ಏನು ಮಾಡೋಣ ಅಂದರೆ ನಿಫ್ಟಿ ಸ್ಟ್ರಾಟಜಿ ಸೂಪರ್ ಡೂಪರ್ ಆಗಿ ಪ್ರಾಫಿಟ್ ಕೊಟ್ಟಿದೆ. 3100 ರೂಪಾಯಿ, ಅದು 4 ಲಾಟಿಗೆ, ಪರ್ ಲಾಟ್ 800 ರೂಪಾಯಿ. ಸೊ ಇದನ್ನೇನು 3 ರೂಪಾಯಲ್ಲಿದೆ, ಬೇಕಾದ್ರೆ ಇಟ್ಕೋಬೋದು, ಇಲ್ಲಾಂದರೆ ಬೇಕಾದ್ರೆ ಸ್ಕ್ವೇರ್ ಆಫ್ ಮಾಡ್ಬೋದು. ನನ್ನ ಲೆಕ್ಕದಲ್ಲಿ ಯಾವಾಗ 2 ರೂಪಾಯಿ 1.5 ರೂಪಾಯಿಗೆ ಬರುತ್ತೋ ಆ ಟೈಮಲ್ಲಿ ಸ್ಕ್ವೇರ್ ಆಫ್ ಮಾಡೋದು ಒಳ್ಳೇದು. ಬಿಕಾಸ್ ಪಡಿಯೋಕ್ಕಿರೋದೇ 2 ಪಾಯಿಂಟು, ಕಳ್ಕೊಳ್ಳೋಕ್ಕಿರೋದು 20-30 ಪಾಯಿಂಟ್. ಸೊ ಈ ಟೈಮಲ್ಲಿ ಇಟ್ ಈಸ್ ನಾಟ್ ವರ್ತ್ ಹೋಲ್ಡಿಂಗ್ ಸಚ್ ಥಿಂಗ್ಸ್. ಸೊ ಏನು ಮಾಡ್ಬೋದು ಅಂದರೆ ಲೈಕ್ ಯಾರೇ ಬೇಕಾದ್ರೆ ನೀವು ಅಗೇನ್ ಇದು ಕಂಪಲ್ಸರಿ ಅಂತ ಅಲ್ಲ, ಏನೇ ನಾವು ಡಿಸ್ಕಸ್ ಮಾಡಿದ್ರು, ಮನೋಜ್ ಸರ್ ಏನೇ ಹೇಳಿ ನಾನೇನೇ ಹೇಳಿ, ನಥಿಂಗ್ ಇಸ್ ದಟ್ ಇದು ಮಾಡಿದ್ರೆ ಮಾತ್ರ ಬರೋದು. ನೀವು ಮಾಡಿಫೈ ಮಾಡಿಕೊಂಡು ಯು ಕ್ಯಾನ್ ಮೇಕ್ ಇಟ್ ಬೆಟರ್. ಇವಾಗ ನಮಗಿಂತ ಚೆನ್ನಾಗಿ ನೀವು ಏನಾದ್ರು ಸ್ಟ್ರಾಟಜಿ ಬಿಲ್ಡ್ ಮಾಡಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ 3100 ರೂಪಾಯಿ ಇದೆ. ವಿ ವಿಲ್ ಸ್ಟಾಪ್ ಆ್ಯಂಡ್ ಸ್ಕ್ವೇರ್ ಆಫ್ ದಿಸ್ ಸ್ಟ್ರಾಟಜಿ. ಸೊ ಇಲ್ಲಿ ನಿಫ್ಟಿ ಎಂಡ್ ಆಯಿತು, 3000 ರೂಪಾಯಿ ಬಂತು. ಬ್ಯಾಂಕ್ ನಿಫ್ಟಿ ಏನಾದ್ರು ಪ್ರಾಫಿಟಲ್ಲಿ ಹೋಯ್ತು ಅಂದರೆ ಇದರಲ್ಲಿ ಏನು ಬರೋ ಪ್ರಾಫಿಟ್ ಇದೆಯಾ, ಎಷ್ಟಿದೆ ನೋಡೋಣ. ಓಕೆ, ಇದರಲ್ಲಿ ಒಂದು 150 ರೂಪಾಯಿ ಪ್ರಾಫಿಟ್ ಬರ್ಬೋದು. ಇದರಲ್ಲಿ ಎಷ್ಟು ಬರ್ಬೋದು? ಇದರಲ್ಲೂ ಒಂದು 150 ರೂಪಾಯಿ, 150 300. ಸೊ ಎರಡು ಸೇರಿ ಇನ್ನೊಂದು 300 ರೂಪಾಯಿ, ಸಾರಿ 300 ಕ್ವಾಂಟಿಟಿ ಇಂಟು ಇನ್ನೊಂದು 1000 ರೂಪಾಯಿ ಬರುತ್ತೆ. ಎಲ್ಲ ಕರೆಕ್ಟಾಗಿ ಹೋಯ್ತು ಅಂದರೆ ಓವರಾಲ್ 5500 ರೂಪಾಯಲ್ಲಿ ಎಂಡ್ ಆಗ್ಬೋದು. ಇನ್ ಕೇಸ್ ಕರೆಕ್ಟಾಗಿ ಹೋಗದೆ ವಾಪಸ್ ಆಯಿತು ಅಂದರೆ ಏನಾಗುತ್ತೆ? ಸೊ ಇದು 14 ರೂಪಾಯಲ್ಲಿ ಸ್ಟಾಪ್ ಲಾಸ್ ಇದೆ. ಇನ್ ಕೇಸ್ ಉಲ್ಟಾ ಹೊಡೆಯಿತು ಮಾರ್ಕೆಟ್, 14 ರೂಪಾಯಿಗೆ ಸ್ಟಾಪ್ ಲಾಸ್ ಹೊಡೆದ್ರೂ ಕೂಡ 10 ಪಾಯಿಂಟ್ ದೂರದಲ್ಲಿರೋದ್ರಿಂದ ನಮ್ಗೆ ಹೋಗೋದು 3000 ರೂಪಾಯಿ. ಉಲ್ಟಾ ಹೊಡೆದ್ರೂ ಹೋಗೋದು 3000 ರೂಪಾಯಿ. ಸೊ 3000 ರೂಪಾಯಿ ಹೋದರೆ ಪರವಾಗಿಲ್ಲ, ಸ್ಟಿಲ್ ಇವತ್ತಿನ ಡೇ 1500 ರೂಪಾಯಿ ಪ್ರಾಫಿಟಲ್ಲಿ ಎಂಡ್ ಆಗ್ತೇವೆ. ಸೊ ಇದು ಇದನ್ನೆಲ್ಲ ಫಸ್ಟ್ ನಾನು ಏನಕ್ಕೆ ಇಷ್ಟೆಲ್ಲ ಹೇಳಿದ್ದು ಅಂದರೆ, ನಾವು ಫಸ್ಟ್ ಏನೇ ಮಾಡಿದ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇವಾಗ ಸ್ವಲ್ಪ ಜಾಸ್ತಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದೆ. ಇವಾಗ ಒಂದು ಸಿಂಪಲ್ಲಾಗಿ ಐ ವಿಲ್ ಶೋ ಯು ಒನ್ ಬೈಯಿಂಗ್ ಸ್ಟ್ರಾಟಜಿ.